ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮತ್ತೊಂದು ಆವರ್ತಿ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನು ಆರಾಧಿಸಲಿಕ್ಕಾಗುವ ಹಾಗೆ ಒಂದು ಮಹಾಕೃಪೆಯಲ್ಲಿ ನಮ್ಮ ನಡೆಸಿದ್ದಾನೆ. ಅದಕ್ಕಾಗಿ ನಾವು ಸ್ತೋತ್ರ ಹೇಳೋಣ. ಈ ದಿನ ನಾವು ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯ, ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯದ ಕೆಲವು ವಚನಗಳನ್ನು ಓದ್ಕೊಳ್ಳೋಣ. ಅದರಲ್ಲಿ 30ನೇ ಅಧ್ಯಾಯ 24ರಿಂದ 28 ವಚನಗಳನ್ನು ಓದಿಕೊಳ್ಳೋಣ. ಇಲ್ಲಿ ನಾವು ಓದ್ತೇವೆ, ಭೂಮಿಯ ಮೇಲೆ ಅಧಿಕ ಜ್ಞಾನವುಳ್ಳ 4 ಸಣ್ಣ ಜಂತುಗಳುಂಟು. ಇರುವೆಗಳು ದುರ್ಬಲ ಜಾತಿಯಾದರೂ ಸುಗ್ಗಿಯಲ್ಲಿ ತಮ್ಮ ಆಹಾರವನ್ನು ಹಣಿ ಮಾಡಿಕೊಳ್ಳುವವು. ಬೆಟ್ಟದ ಮೊಲಗಳು ದೊಡ್ಡ ಜಾತಿಯಲ್ಲದಿದ್ದರೂ ಬಂಡೆಗಳಲ್ಲಿ ತಮ್ಮ ಮನೆಗಳನ್ನು ಮಾಡಿಕೊಳ್ಳುವವು. ಮಿಡತೆಗಳಿಗೆ ಅರಸನಿಲ್ಲ, ಆದರೂ ಅವೆಲ್ಲ ದಂಡು ದಂಡಾಗಿ ಹೊರಡುವವು. ಹಲ್ಲಿಯು ಅಂಗೈಯ ಆಸರೆಯಿಂದ ಹಿಡಿದು ಅರಮನೆಗಳಲ್ಲಿ ವಾಸ ಮಾಡುವುದು ಎಂಬುದಾಗಿ ನಾವು ನೋಡ್ತೇವೆ. ಈ ಒಂದು ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯವನ್ನು ನೋಡುವಾಗ ಈ ಒಂದು ಭಾಗವನ್ನು ಸೊಲೊಮೋನನು ಬರೆದಿರ್ತಕ್ಕಂಥದ್ದಲ್ಲ. ಇಲ್ಲಿ ನಾವು 30ನೇ ಅಧ್ಯಾಯದ ಮೊದಲನೇ ಒಂದು ವಚನವನ್ನು ಓದುವಾಗ, ದೈವೋಕ್ತಿ ಯಾಕೆ ಎಂಬುವನ ಮಗನಾದ ಅಗೂರನ ಮಾತುಗಳು ಎಂಬುದಾಗಿ ನಾವು ನೋಡ್ತೇವೆ. ಇವನು ಇಥಿಯೇಲನಿಗೆ, ಇಥಿಯೇಲನು ಉಕ್ಕಾಲನಿಗೆ ಹೇಳಿದನು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ಅಗೂರನು ಯಾರು ಅಥವಾ ಇಥಿಯೇಲನು ಯಾರು ಎಂಬ ಸಂಗತಿಗಳು ಸತ್ಯವೇದದಲ್ಲಿ ಇಲ್ಲ. ಆದರೂ ಕೂಡ ಅಲ್ಲಿ ಬಹಳ ಪ್ರಮುಖವಾದಂಥ ಒಂದು ವಿಶೇಷವಾದಂಥ ಒಂದು ಸಂಗತಿ ಏನಪ್ಪ ಅಂದರೆ, ಅಧಿಕ ಜ್ಞಾನವುಳ್ಳ 4 ಜೀವಿಗಳು, 4 ಜಂತುಗಳ ವಿಚಾರವಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಈ ಒಂದು ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯದ 2ನೇ ವಚನವನ್ನು ನೋಡುವಾಗ ಅಲ್ಲಿ ಆತನು ಹೇಳುವಂಥ ಒಂದು ಸಂಗತಿ ಏನಪ್ಪ ಅಂದರೆ, ಮನುಷ್ಯರಲ್ಲಿ ನನ್ನಂಥ ಪಶುಪ್ರಾಯನೂ ಇಲ್ಲವಷ್ಟೇ, ಮಾನುಷ ವಿವೇಕವು ನನಗಿಲ್ಲ, ನಾನು ಜ್ಞಾನವನ್ನು ಪಡ್ಕೊಂಡಿಲ್ಲ, ಪರಿಶುದ್ಧನ ವಿಷಯವಾದ ತಿಳುವಳಿಕೆಯನ್ನು ಹೊಂದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಆತನು ಮನುಷ್ಯರಲ್ಲಿ ನನ್ನಂಥ ಪಶುಪ್ರಾಯನೂ ಇಲ್ಲವಷ್ಟೇ, ಮಾನುಷ ವಿವೇಕವು ನನಗಿಲ್ಲ, ನಾನು ಜ್ಞಾನವನ್ನು ಪಡ್ಕೊಂಡಿಲ್ಲ, ಪರಿಶುದ್ಧನ ವಿಷಯವಾದಂಥ ತಿಳುವಳಿಕೆಯನ್ನು ಹೊಂದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆತನು ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂಥ ಒಂದು ಸ್ಥಿತಿಯನ್ನು ನೋಡ್ತೇವೆ. ಆತನು ಆ ಜ್ಞಾನವನ್ನು ನಾನು ಪಡ್ಕೊಂಡಿಲ್ಲ, ಆ ಒಂದು ತಗ್ಗಿಸುವಿಕೆಯಲ್ಲಿ ಜ್ಞಾನವನ್ನು ಬೇಡುವುದನ್ನು ನಾವು ನೋಡ್ತೇವೆ. ಇಲ್ಲಿ ನಾವು ಜ್ಞಾನದ ಬಗ್ಗೆ ಆಲೋಚನೆ ಮಾಡುವಾಗ, ಕರ್ತನು ಅಜ್ಞಾನಿಗಳನ್ನು ಜ್ಞಾನಿಗಳನ್ನಾಗಿ ಮಾಡುವಾತನಾಗಿದ್ದಾನೆ. ಕರ್ತನು ಅಜ್ಞಾನಿಗಳನ್ನು ಜ್ಞಾನಿಗಳನ್ನು ಮಾಡುವನಾಗಿದ್ದಾನೆ. ನಾವು 1ನೇ ಕೊರಿಂಥ 1ನೇ ಅಧ್ಯಾಯ 27ನೇ ವಚನವನ್ನು ಓದುವಾಗ, ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಈ ಒಂದು ಸಮಯದಲ್ಲಿ ನಾವು ಓದಿದಂಥ 4 ಸಣ್ಣ ಜಂತುಗಳು, ಆ ಒಂದು ಇರುವೆ ಮತ್ತು ಬೆಟ್ಟದ ಮೊಲ ಮತ್ತು ಹಲ್ಲಿ, ಇವುಗಳ ಬಗ್ಗೆ ನಾವು ಆಲೋಚನೆ ಮಾಡುವಾಗ ಅವುಗಳ ಬಗ್ಗೆ ಅಧಿಕ ಜ್ಞಾನ ಉಳ್ಳವುಗಳು ಎಂಬುದಾಗಿ ನಾವು ನೋಡ್ತೇವೆ. ಅಧಿಕ ಜ್ಞಾನವುಳ್ಳ 4 ಸಣ್ಣ ಜಂತುಗಳು ಎಂಬುದಾಗಿ ನೋಡ್ತೇವೆ. ಇವು ಭೂಮಿಯಲ್ಲಿ ಇದ್ದಾಗ್ಯೂ ಕೂಡ ಅಷ್ಟು ಅಧಿಕ ಜ್ಞಾನವನ್ನು ಹೊಂದಿಕೊಂಡಿವೆ. ಇಲ್ಲಿ ನಾವು ಲೋಕದಲ್ಲಿ ನೋಡುವಾಗ ಲೋಕದ ಜ್ಞಾನ ಉಂಟು, ಮತ್ತು ಸೈತಾನನ ಒಂದು ಕೆಟ್ಟ ಜ್ಞಾನ ಉಂಟು, ಪ್ರಪಂಚದ ಪ್ರಭುಗಳ ಜ್ಞಾನ ಉಂಟು, ಮತ್ತು ಪರಲೋಕದಿಂದ ಬರ್ತಕ್ಕಂಥ ಒಂದು ಜ್ಞಾನ ಕೂಡ ಉಂಟು. ಈ ಪರಲೋಕದಿಂದ ಬರ್ತಕ್ಕಂಥ ಜ್ಞಾನವೇ ಉನ್ನತವಾದದ್ದು. ನಾವು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಓದ್ತೀವಿ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನವು ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರೆಯುವುದು ಎಂಬುದಾಗಿ ನಾವು ನೋಡ್ತೇವೆ. ನಾವು ಜ್ಞಾನ
ಏನಕ್ಕೆ ಬೇಕು ಅಂತ ಹೇಳುವಾಗ, ಒಂದು ಚಿಕ್ಕ ಕಾರ್ಯವಾದರೂ ಕೂಡ ಅದನ್ನು ಸಮರ್ಥವಾಗಿ ನಾವು ಮಾಡಬೇಕು ಅಂದರೆ ನಮಗೆ ಜ್ಞಾನ ಬೇಕು. ಅದು ಒಂದು ಚಿಕ್ಕ ಕಾರ್ಯವಾಗಿರಲಿ, ಯಾವುದೇ ಒಂದು ಚಿಕ್ಕ ಕಾರ್ಯವಾಗಿದ್ರೂ ಕೂಡ ಅದನ್ನು ನಾವು ಮಾಡೋದಕ್ಕೆ ನಮಗೆ ಜ್ಞಾನ ಬೇಕು. ಎರಡನೇದಾಗಿ, ನಾವು ಈ ಲೋಕದಲ್ಲಿರುವಾಗ ಈ ಲೋಕದ ಅಶುದ್ಧತೆಗಳು ನಮಗೆ ಅಂಟಿಕೊಳ್ಳದ ಹಾಗೆ ಜೀವನ ಮಾಡೋದಕ್ಕೆ ನಮಗೆ ಜ್ಞಾನ ಬೇಕು. ಕಠಿಣವಾದಂಥ ಸಮಸ್ಯೆಗಳನ್ನು ಕೂಡ ನಾವು ಎದುರಿಸುವಾಗ ನಮಗೆ ಜ್ಞಾನ ಬೇಕಾಗ್ತದೆ. ಮತ್ತು ಕ್ರಿಸ್ತಿಯ ಜೀವಿತವನ್ನು, ಆ ಒಂದು ಓಟವನ್ನು, ಏನು ಕ್ರಿಸ್ತಿಯ ಓಟ ಇದೆ ಅದನ್ನು ಜಯಕರವಾಗಿ ನಾವು ಜೀವಿಸಲು ಅಥವಾ ಓಟವನ್ನು ಓಡಿ ಮುಗಿಸಲು ಕೂಡ ಜ್ಞಾನ ಬೇಕು. ಮತ್ತು ಪರಲೋಕ ರಾಜ್ಯವನ್ನು ನಾವು ಸೇರೋದಕ್ಕೂ ಕೂಡ ನಮಗೆ ಜ್ಞಾನ ಅವಶ್ಯಕವಾಗಿದೆ. ಈ ಜ್ಞಾನವನ್ನು ನಾವು ಪಡ್ಕೊಳ್ಳೋದು ಹೇಗೆ ಎಂಬುದಾಗಿ ನಾವು ನೋಡುವಾಗ, ನಾವು ಮತ್ತಾಯನ ಒಂದು ಸುವಾರ್ತೆಯಲ್ಲಿ 7ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಏನಪ್ಪ ಅಂದರೆ, ಕೇಳಿರಿ ನಿಮಗೆ ಕೊಡಲ್ಪಡುವುದು. ಇದು ಜ್ಞಾನವನ್ನು ಕರ್ತನಿಂದ ಕೇಳಿ ಪಡ್ಕೊಳ್ತಕ್ಕಂಥ ಒಂದು ಸಂಗತಿಯಾಗಿದೆ. ಇದು ಜ್ಞಾನವನ್ನು ಪಡ್ಕೊಳ್ತಕ್ಕಂಥ ಒಂದು ಮೊದಲನೇ ಹೆಜ್ಜೆಯಾಗಿ ಕಾಣಿಸ್ತದೆ. ನೀವು ಜ್ಞಾನ ಬೇಕಾದರೆ ನಾವು ಕರ್ತನನ್ನು ಕೇಳಿಕೊಳ್ಳಬೇಕು. ಎರಡನೇದಾಗಿ ನಾವು ನೋಡುವಾಗ, ಸತ್ಯವೇದವು ನಮಗೆ ಜ್ಞಾನವನ್ನು ಬೋಧಿಸ್ತದೆ. ಸತ್ಯವೇದದ ಅಧ್ಯಯನದಿಂದ ನಾವು ಏನು ಮಾಡ್ಬೋದು? ಜ್ಞಾನವನ್ನು ಹೊಂದ್ಕೊಳ್ಬೋದು. ನಾವು ಕೀರ್ತನೆಗಳ ಪುಸ್ತಕ 19ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಹೀಗೆ ಓದ್ತೀವಿ: ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾದದ್ದು ಎಂಬುದಾಗಿ ನಾವು ನೋಡ್ತೇವೆ. ಈ ಸತ್ಯವೇದವನ್ನು ಅಧ್ಯಯನ ಮಾಡಿ ಓದುವುದರಿಂದ ಅಥವಾ ಹುಡುಕಿ ಓದುವವರ ಯಾವ ರೀತಿಯಲ್ಲಿ ಇರ್ತಾರಪ್ಪ ಅಂದರೆ, ಅವರು ಸನ್ಮಾರ್ಗದಲ್ಲಿ ನಡೆಯುವಂಥವರಾಗಿರ್ತಾರೆ. ಎರಡನೇದಾಗಿ, ಸತ್ಯವೇದದ ವಾಕ್ಯಗಳು ಆತ್ಮಕ್ಕೆ ಮನ್ನವಾಗಿರ್ತದೆ. ಮೂರನೇದಾಗಿ ಮಾತ್ರವಲ್ಲ, ಅದು ಪರಲೋಕದ ಜ್ಞಾನವನ್ನು ಕೂಡ ಕೊಡ್ತದೆ. ಮೂರನೇದಾಗಿ ನಾವು ಯಾವ ರೀತಿ ಜ್ಞಾನವನ್ನು ಪಡ್ಕೋಬೋದು ಅಂತ ನೋಡುವಾಗ, ದೇವರಿಗೆ ಭಯಪಡುವಂಥ ಭಯ. ನಾವು ಜ್ಞಾನೋಕ್ತಿಗಳ ಪುಸ್ತಕ 1:7ನೇ ವಚನ ಹೇಳ್ತಾ, ನಮಗೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಚನ, ದೇವರ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ದೇವರಿಗೆ ಭಯಪಟ್ಟಂಥವರು ಸನ್ಮಾರ್ಗದಲ್ಲಿ ನಡೆಯುವಂಥವರಾಗಿದ್ದಾರೆ. ಯೋಸೇಫನ ಸಂಗತಿಯನ್ನು ನೋಡುವಾಗ, ಆತನು ದೇವರಿಗೆ ಭಯಪಟ್ಟವನಾಗಿದ್ದರಿಂದಲೇ ಆತನು ತನಗೆ ಬಂದಂಥ ಆ ಒಂದು ಸ್ಥಿತಿ, ಪಾಪದ ಮಾಡುವಂಥ ಸ್ಥಿತಿಯಲ್ಲಿ ಕೂಡ ಆತನು ಓಡಿ ಹೋದದನ್ನು ನಾವು ನೋಡ್ತೇವೆ. ಅದು ದೇವರಿಗೆ ಭಯಪಡುವಂಥ ಸ್ಥಿತಿ. ಇಲ್ಲಿ ನಾವು ದೇವರ ಒಂದು ಭಯದಿಂದ ನಾವು ಜೀವಿಸುವುದನ್ನು ನಾವು ಕಲಿಬೇಕು. ಮೂರನೇದಾಗಿ ನಾವು ನೋಡುವಾಗ, ನಾಲ್ಕನೇದಾಗಿ ಪವಿತ್ರಾತ್ಮನ ಮೂಲಕ ನಾವು ಜ್ಞಾನವನ್ನು ಪಡ್ಕೊಳ್ಳುವಂಥವರಾಗಿರ್ತೇವೆ. ನೀವು 1 ಸಮುವೇಲ 18ನೇ ಅಧ್ಯಾಯ 5ನೇ ವಚನವನ್ನು ಓದುವುದಾದರೆ, ಅಲ್ಲಿ ದಾವೀದನ ಬಗ್ಗೆ ಹೀಗೆ ಬರೆಯಲ್ಪಟ್ಟಿದೆ: ದಾವೀದನಾದರೋ ಸೌಲನು ಎಲ್ಲಿಗೆ ಕಳಿಸಿದರೂ ಹೋಗಿ ಎಲ್ಲವನ್ನ ವಿವೇಕದಿಂದ ನಡೆಸ್ತಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ದಾವೀದನನ್ನು ಸೌಲನು ಎಲ್ಲಿಗೆ ಕಳಿಸಿದ್ರು ಕೂಡ, ಯಾವ ಸ್ಥಳಕ್ಕೆ ಕಳಿಸಿದ್ರು ಕೂಡ, ಯಾವ ಒಂದು ಕಾರ್ಯವನ್ನು ಹಚ್ಚಿ ಅವನಿಗೆ ಕಳಿಸಿದ್ರು ಕೂಡ, ಅವನು ತನ್ನ ಬಹಳ ವಿವೇಕದಿಂದ ಆ ಕಾರ್ಯವನ್ನು ನೆರವೇರಿಸ್ತಿದ್ದ. ಆ ಕಾರಣ ಏನಪ್ಪ ಅಂದರೆ, ಕರ್ತನ ಆತ್ಮನು, ದೇವರ ಆತ್ಮನು ಆತನ ಸಂಗಡ ಇದ್ದುದರಿಂದಲೇ ಆತನು ಎಲ್ಲ ಕಾರ್ಯಗಳನ್ನು ವಿವೇಕದಿಂದ ನಡೆಸ್ತಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ಅಪೊಸ್ತಲ ಕೃತ್ಯಗಳು 6ನೇ ಅಧ್ಯಾಯದಲ್ಲಿ ಸ್ತೆಫನನ ಬಗ್ಗೆ ಓದ್ತೇವೆ. 6ನೇ ಅಧ್ಯಾಯದಲ್ಲಿ ಸ್ತೆಫನನ ಬಗ್ಗೆ ಓದ್ತೇವೆ. ಅಲ್ಲಿ 6ನೇ ಅಧ್ಯಾಯ 9ರಿಂದ 10 ವಚನ ಓದುವಾಗ ಆ ವಾಕ್ಯವನ್ನು ಸಿಕ್ತವ್ರು ಯಾರು ಓದಿ. ಅಪೊಸ್ತಲ ಕೃತ್ಯಗಳು 6ನೇ ಅಧ್ಯಾಯ 9ರಿಂದ 10 ವಚನಗಳು. ಇಲ್ಲಿ ಕುರೇನ್ಯದವರ ಮತ್ತು ಅಲೆಕ್ಸಾಂದ್ರಿಯಾದವರ ಸಮಾಜದವರಲ್ಲಿಯೂ ಕಿಲಿಕಿಯ ಅಸ್ಯ ಸೀಮೆಗಳಿಂದ ಬಂದವರ ಸಮಾಜದಲ್ಲಿಯೂ ಕೆಲವರು ಎದ್ದು ಸ್ತೆಫನನ ಸಂಗಡ ತರ್ಕ ಮಾಡುತ್ತಾ ಇರಲು, ಅವನ ಮಾತಿನಲ್ಲಿ ಕಂಡುಬಂದ ಜ್ಞಾನವನ್ನು, ಪವಿತ್ರಾತ್ಮನ ಶಕ್ತಿಯನ್ನು ಎದುರಿಸಲಾರದೆ ಹೋದರು ಎಂಬುದಾಗಿ ನಾವು ನೋಡ್ತೇವೆ. ಇದು ಸ್ತೆಫನನು ಮಾತನಾಡುವಾಗ ಅವನಲ್ಲಿದ್ದಂಥ ಜ್ಞಾನ ಅದು ಅವನ ಜ್ಞಾನ ಆಗಿರಲಿಲ್ಲ, ಅದು ಪವಿತ್ರಾತ್ಮನಿಂದ ಬಂದಂಥ ಜ್ಞಾನ ಅದಾಗಿತ್ತು. ಅದರಿಂದಲೇ ಆತನ ಮುಂದೆ ಯಾರು ಕೂಡ ನಿಲ್ಲಿಕ್ಕೆ
ಆತನ ಮಾತುಗಳಿಗೆ ಎದುರು ಕೊಡಲಿಕ್ಕೆ ಆಗಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ನಾವು ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 54ನೇ ವಚನವನ್ನು ನೋಡುವಾಗ ಯೇಸು ಕ್ರಿಸ್ತನು ಮಾತನಾಡುವಾಗಲೂ ಕೂಡ ಯೇಸು ಕ್ರಿಸ್ತನು ಆತನ ಮಾತನಾಡುವಾಗ ಆತನ ಜ್ಞಾನವನ್ನು ನೋಡಿ ಜನರು ಆಶ್ಚರ್ಯಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಆತನಿಗೆ ಎಲ್ಲಿಂದ ಬಂತು ಇಂಥ ಜ್ಞಾನ? ಆತನ ಬಗ್ಗೆ ಹೇಳುವಂಥ ಸಂಗತಿಗಳನ್ನು ನೋಡುವಾಗ ಆತನಿಗೆ ಇಷ್ಟೊಂದು ಜ್ಞಾನ ಎಲ್ಲಿಂದ ಬಂತು ಎಂಬತಕ್ಕಂಥದ್ದು. ಇಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಕೂಡ ಆತನು ಪರಿಶುದ್ಧಾತ್ಮ ಭರಿತನಾದಂಥವನು. ನಾವು ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 2ನೇ ವಚನವನ್ನು ನೀವು ನೋಡುವುದಾದರೆ, ಯೆಶಾಯ 11ನೇ ಅಧ್ಯಾಯ 1-2ನೇ ವಚನದಿಂದ ಓದುವುದಾದರೆ, ಇಷಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು, ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವಂಥ ಆತ್ಮ ಎಂಬುದಾಗಿ ನಾವು ನೋಡ್ತೇವೆ. ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ ಎಂಬುದಾಗಿ ನಾವು ನೋಡ್ತೇವೆ. ಇದನ್ನು ಹೊಂದಿದಂಥ ಯೇಸು ಕ್ರಿಸ್ತನು ಆತನು ಕೂಡ ಆತನ ಜೀವಿತದಲ್ಲಿ ಆತನು ಉಪದೇಶ ಮಾಡುವಾಗ ಜನರು ಕೂಡ ಆತನ ಜ್ಞಾನವನ್ನು ಕಂಡು ಆಶ್ಚರ್ಯಪಟ್ಟದನ್ನು ನಾವು ನೋಡ್ತೇವೆ. ಅನೇಕರು ಕೆಲವು ಸಮಯಗಳಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ, ನಮಗೆ ಜ್ಞಾನ ಇಲ್ಲ. ಅನೇಕ ಸಮಯಗಳಲ್ಲಿ ನಮ್ಮನ್ನು ನಾವು ಕುಂದಿಸಿಕೊಳ್ತೇವೆ, ನಮಗೆ ಜ್ಞಾನ ಇಲ್ಲ ಎಂಬುದಾಗಿ. ಅನೇಕ ಸಮಯಗಳಲ್ಲಿ ನಾವು ಮಾಡಬೇಕಂತ ಕೆಲಸಗಳನ್ನು ನಾವು ಮಾಡುವಾಗ ಜ್ಞಾನವಿಲ್ಲವೆಂಬ ಒಂದು ಕುಂದುವಿಕೆ, ಒಂದು ಮನಸ್ಸು ನಮಗೆ ಬಂದ್ಬಿಡ್ತದೆ. ಕೆಲವು ಸಮಯ ಅಯ್ಯೋ ನನ್ನ ಕೈಲಿ ಆ ಕೆಲಸ ಮಾಡೋಕ್ಕಾಗಲ್ಲ, ಆ ಕೆಲಸ ಮಾಡಲಿಕ್ಕೆ ಆಗಬೇಕು. ಏನು ಮಾಡಬೇಕು? ಹಾಗಾದರೆ ನಾವು ದೇವರನ್ನು, ಪವಿತ್ರಾತ್ಮನನ್ನು ಆತ್ಕೊಳ್ಳೋದನ್ನು ನಾವು ಕಲಿಬೇಕು. ಆಗ ತಾನೇ ನಾವು ಎದ್ದು ಕರ್ತನಿಗಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ. ನಾವು ಈ ಒಂದು ಸಮಯದಲ್ಲಿ ಲೋಕದಲ್ಲಿ ನಾವು ನೋಡುವಾಗ ನಾವು 3 ವಿಧವಾದಂಥ ಜ್ಞಾನವನ್ನು ನೋಡ್ತೇವೆ. ಒಂದು ಇಹಲೋಕದ ಜ್ಞಾನ, ಇನ್ನೊಂದು ಸೈತಾನನಿಂದ ಬರುವಂಥ ಜ್ಞಾನ, ಮೂರನೇದಾಗಿ ಮೇಲಣಿಂದ ಬರುವಂಥ ಜ್ಞಾನ ಎಂಬುದಾಗಿ. ಇಲ್ಲಿ 3 ವಿಧವಾದ ಜ್ಞಾನಗಳಲ್ಲಿ ಇಹಲೋಕದ ಜ್ಞಾನದ ಬಗ್ಗೆ ನಾವು ನೋಡುವಾಗ, ಇಹಲೋಕದ ಜ್ಞಾನವನ್ನು ನಾವು ಪಡೆಯೋದಕ್ಕೆ ನಾವು ಶಾಲೆ, ಕಾಲೇಜು, ಯೂನಿವರ್ಸಿಟಿಗಳಿಗೆ ನಾವು ಹೋಗ್ತೀವಿ. ಅಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿ ನಾವು ಡಿಗ್ರಿ ಅಥವಾ ಪದವಿ, PhD ಹೀಗೆ ಅನೇಕ ಡಿಗ್ರಿಗಳನ್ನು ಸಂಪಾದನೆ ಮಾಡಿ ನಾವೇನು ಮಾಡ್ತೀವಿ? ಈ ಲೋಕದ ಜ್ಞಾನವನ್ನು ಸಂಪಾದನೆ ಮಾಡ್ತೀವಿ. ಅದೇ ರೀತಿ ಸೈತಾನನಿಂದ ಬರುವಂಥ ಜ್ಞಾನ ಅದು ಕೂಡ ಉಂಟು. ಯಾಕೆಂದರೆ ನೀವು ಎಜೆಕೇಲ 28:12ನೇ ವಚನ ನೋಡುವಾಗ ಸೈತಾನನ ಬಗ್ಗೆ ಹೇಳ್ತಕ್ಕಂಥ ಒಂದು ವಾಕ್ಯ ಏನು ಹೇಳ್ತದೆಪ್ಪ ಅಂದರೆ, ಆತನು ಮಹಾಜ್ಞಾನಿ ಎಂಬುದಾಗಿ ನಾವು ನೋಡ್ತೇವೆ. ಆ ಸೈತಾನನಿಂದ ಬರುವಂಥ ಜ್ಞಾನ ಕೂಡ ಉಂಟು. ಈಗ ನಾವು ಸೈತಾನನು ಪರಲೋಕದಿಂದ ದೊಬ್ಬಲ್ಪಟ್ಟಾಗ ಆತನು ಭೂಮಿಗೆ ಬಂದ, ಆತನಿಗಿದ್ದಂಥ ಎಲ್ಲ ಒಂದು ಜ್ಞಾನ ಏನಿದೆ ಅದನ್ನು ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡೋದರಲ್ಲೇ ಆತನು ತೊಡಗಿಕೊಂಡ. ಆತನಿಗಿದ್ದಂಥ ಜ್ಞಾನ ಏನಿತ್ತು ಅದನ್ನೆಲ್ಲ ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡುವಾಗ ಈ ಸೈತಾನಿಂದ ಬಂದ ಜ್ಞಾನವನ್ನು ನೋಡುವಾಗ ನಿಮಗೆ ಡಾರ್ವಿನ್ ಸಿದ್ಧಾಂತ ನಿಮಗೆ ಗೊತ್ತಿರಬೇಕು. ಅಲ್ಲಿ ಡಾರ್ವಿನ್ ಸಿದ್ಧಾಂತ ಹೇಳುತ್ತೆ ಏನಪ್ಪ ಅಂದರೆ, ಅಮೀಬಾದಿಂದ ಜೀವ ಜಗತ್ತು ಸೃಷ್ಟಿಯಾಯಿತು. ಅಮೀಬಾ ಅಂತಕ್ಕಂಥ ಒಂದು ಸಣ್ಣ ಒಂದು ಜೀವಿಯಿಂದ, ಮತ್ತು ಮಂಗನಿಂದ ಮಾನವ. ಈ ಒಂದು ಸಿದ್ಧಾಂತ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ ಅದು ಸೈತಾನನ ಒಂದು ಜ್ಞಾನ. ಯಾಕೆಂದರೆ ಆತನು ದೇವರ ಸೃಷ್ಟಿಯ ಕಾರ್ಯವನ್ನು ಮರೆಸುವುದಕ್ಕೋಸ್ಕರ ಈ ರೀತಿಯ ಒಂದು ಕಾರ್ಯವನ್ನು ತಂದಾಕ್ತಾನೆ. ಮತ್ತು ಏದೇನು ತೋಟದಲ್ಲಿ ಆತನು ಅವಳಿಗೆ ಅವಿಧೇಯಳಾಗಿ ಆತಳು ಪಾಪ ಮಾಡುವ ಹಾಗೆ ಮಾಡ್ತಾನೆ. ಮತ್ತು ಅದೇ ರೀತಿಯಲ್ಲಿ ನಾವು ನೋಡುವಾಗ ಸೊಲೊಮೋನನಂಥ ಜ್ಞಾನಿ ಕೂಡ ಆತನು ಅನ್ಯ ಸ್ತ್ರೀಯರೊಟ್ಟಿಗೆ ಸೇರಿ ವಿಗ್ರಹಾರಾಧನೆ ಮಾಡಿ ವಿಗ್ರಹಗಳಿಗೆ ಆಲಯ ಕಟ್ಟುವಂಥ ಸ್ಥಿತಿ ಅವನಿಗೆ ಬರ್ತದೆ. ಮತ್ತು ನಾವು ಇಸ್ಕರಿಯೋತ ಯೂದನ ಬಗ್ಗೆ ನಾವು ನೋಡುವಾಗ ಆತನು ಯೇಸು ಸ್ವಾಮಿಯನ್ನು ಹಿಡುಕೊಟ್ಟು ಆತನು ಪಾತಾಳಕ್ಕೆ ಹೋಗುವಂಥ ಒಂದು ಜ್ಞಾನ ಅವನಿಗೆ ಉಂಟಾಯಿತು. ಇಲ್ಲಿ ನಾವು ಮೂರನೇದಾಗಿ ನಾವು ನೋಡುವಾಗ ಮೇಲಿನಿಂದ ಬರುವಂಥ ಜ್ಞಾನ ಅದು ಪರಿಶುದ್ಧವಾದದ್ದು. ಯಾಕೋಬನ ಪತ್ರಿಕೆ, ದಯಮಾಡಿ ಅದನ್ನು ಸಿಕ್ಕಿದವ್ರು ಓದಿ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನ.
ಸಾಕು ಬ್ರದರ್, ಸಾಕು. ಇಲ್ಲಿ ನಾವು ಮೇಲಿನಿಂದ ಬರುವಂಥ ಜ್ಞಾನ ಎಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಮೇಲಿನಿಂದ ಬರುವಂಥ ಜ್ಞಾನ ಯಾವುದಂತೆ? ಪರಿಶುದ್ಧವಾದದ್ದು, ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಮತ್ತು ಒಪ್ಪಿಕೊಳ್ಳುವಂಥದ್ದು. ಇಂಥ ಜ್ಞಾನ, ಈ ಜ್ಞಾನದಿಂದ ನಾವು ತುಂಬಿರುವುದಾದರೆ ನಮ್ಮ ಕುಟುಂಬ ಜೀವಿತ ಆಗಿರಲಿ, ನಮ್ಮ ವೈಯಕ್ತಿಕ ಜೀವಿತ ಆಗಲಿ ಭಾಳ ಒಂದು ಯಶಸ್ವಿಯ ಕಡೆಗೆ ನಡೀತದೆ. ಇಂಥ ಒಂದು ಜ್ಞಾನವನ್ನು ನಾವು ಅಪೇಕ್ಷಿಸುವಂಥವರಾಗಿರಬೇಕು, ಮೇಲಿನಿಂದ ಬರತಕ್ಕಂಥ ಜ್ಞಾನ. ಇಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 2ನೇ ಅಧ್ಯಾಯ 3ರಿಂದ 6ನೇ ವಚನಗಳನ್ನು ನಾವು ಓದುವಾಗ, ಜ್ಞಾನೋಕ್ತಿಗಳ ಪುಸ್ತಕ 2ನೇ ಅಧ್ಯಾಯ 3ರಿಂದ 6 ವಚನಗಳನ್ನು ಓದುವಾಗ, ಬುದ್ಧಿಗಾಗಿ ಮೊರೆ ಇಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಅದನ್ನು ಹುಡುಕು ಎಂಬುದಾಗಿ ನಾವು ನೋಡ್ತೇವೆ. ಜ್ಞಾನವನ್ನು ನಾವು ಯಾವ ರೀತಿ ಹುಡುಕ್ಬೇಕಂತ? ಬುದ್ಧಿಗಾಗಿ ಮೊರೆ ಇಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಬೆಳ್ಳಿಯಂತೆಯೂ ವಿವೇಕದಂತೆಯೂ ಹುಡುಕು ಎಂಬುದಾಗಿ ನಾವು. ಈ ಪ್ರಪಂಚದಲ್ಲಿ ಕೋಟಿಗಟ್ಟಲೆ ಜಂತುಗಳಿವೆ. ಅನೇಕ ನಮಗೆ ಹೆಸರುಗಳೇ ಗೊತ್ತಿಲ್ಲದೆ ಇರುವಂಥ ಅನೇಕ ರೀತಿಯ ಜೀವ ಜಂತುಗಳು ಈ ಲೋಕದಲ್ಲಿ ಇವೆ. ಆದರೆ ನಾವು ಈ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಈ 4 ಜಂತುಗಳನ್ನು ಆರಿಸ್ಕೊಂಡು ನಮಗೆ ಜ್ಞಾನವನ್ನು ಬೋಧಿಸುವುದನ್ನು ನಾವು ನೋಡ್ತೇವೆ. ಈ 4 ಜಂತುಗಳನ್ನು ಆರಿಸ್ಕೊಂಡು ಆತನ ಜ್ಞಾನವನ್ನು ಬೋಧಿಸ್ತಾನೆ. ಈ 4 ಜಂತುಗಳು ಕೂಡ ಅಲ್ಪವಾದಂಥವುಗಳು. ಇವುಗಳನ್ನು ನಾವು ಮಾನ್ಯವಾದದ್ದು ಎಂಬುದಾಗಿ ಎಣಿಸೋದಿಲ್ಲ. ಇವು ಅಲ್ಪವಾದಂಥವುಗಳು. ಉದಾಹರಣೆಗೆ ಇರುವೆಗಳು, ಅರಸನಿಲ್ಲದ ಮಿಡತೆಗಳು ಮತ್ತು ಹಲ್ಲಿಯನ್ನು ನಮಗೆ ಪರಿಚಯಿಸ್ತಾನೆ. ಈ ಲೋಕದಲ್ಲಿ ನಾವು ನೋಡುವಾಗ ಅನೇಕ ರೀತಿಯ ತಾರತಮ್ಯಗಳನ್ನ ನಾವು ನೋಡ್ತೇವೆ. ಉದಾಹರಣೆಗೆ ಮೇಲು ಕೀಳು, ಬಡವ ಶ್ರೀಮಂತ, ಈ ರೀತಿಯ ಒಂದು ತಾರತಮ್ಯಗಳನ್ನು ನೋಡ್ತೇವೆ. ಆದರೆ ದೇವರು ಆತನೇ ಎಲ್ಲವನ್ನ ಸೃಷ್ಟಿ ಮಾಡಿರ್ತಕ್ಕಂಥವನು. ಆತನಲ್ಲಿ ಯಾವುದೇ ಒಂದು ಪಕ್ಷಪಾತನಲ್ಲ, ಆತನಲ್ಲಿ ಯಾವುದೇ ತಾರತಮ್ಯ ಅನ್ನೋದು ಈ ಭೂಮಿಯಲ್ಲಿ ಆತನಲ್ಲಿ ಇಲ್ಲ. ನಾವು ನೋಡ್ತೇವೆ, ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಆತನು ಮಣ್ಣಿನಿಂದ ಸೃಷ್ಟಿ ಮಾಡಿ, ಅವನನ್ನು ಸೃಷ್ಟಿ ಮಾಡಿದ್ದು ತನ್ನ ಸಾರೂಪ್ಯದಲ್ಲಿ ಸೃಷ್ಟಿ ಮಾಡಿ ತನ್ನ ಜೀವಶ್ವಾಸವನ್ನು ಅವನಲ್ಲಿ ಊದ್ತಾನೆ. ಆದರೆ ಜನರಲ್ಲಿ ಮಾತ್ರ ಏನಿದೆ, ಈಗ ತಾರತಮ್ಯಗಳನ್ನ ನಾವು ನೋಡ್ತೇವೆ. ನಾವು ಬಡವ, ಬಲ್ಲಿದ, ಮೇಲ್ಜಾತಿ, ಕೀಳ್ಜಾತಿ, ನಾನು ಓದಿರೋನು, ನೀನು ಓದಿಲ್ಲ, ನನ್ನ ಅಂತಸ್ತು ಬೇರೆ, ನಿನ್ನ ಅಂತಸ್ತು ಬೇರೆ, ಹೀಗೆ ಅನೇಕ ರೀತಿಯ ಒಂದು ವಿಭಾಗಗಳನ್ನು ಮಾಡ್ಕೊಳ್ಳೋದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ದೇವರಲ್ಲಿ ಯಾವುದೇ ರೀತಿಯ ಒಂದು ಏನಿಲ್ಲ, ಪಕ್ಷಪಾತಿ ಇಲ್ಲ. ಆತನು ಎಂದಿಗೂ ಕೂಡ ಯಾರನ್ನ ಕೂಡ ಆತನು ಅಲ್ಪನಾಗಿ ನೋಡುವಂಥವನಲ್ಲ. ನೋಡಿ, ರಕ್ಷಿಸಲ್ಪಟ್ಟಂಥ ಪ್ರತಿಯೊಬ್ಬ ವಿಶ್ವಾಸಿಗೂ ಕೂಡ ಒಬ್ಬೊಬ್ಬ ದೇವದೂತರನ್ನು ದೇವರು ಇಟ್ಟಿದ್ದಾನೆ. ನೀವು ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 10ನೇ ವಚನವನ್ನು ಓದುವುದಾದರೆ, ನೋಡಿ, ಈ ಚಿಕ್ಕವರಲ್ಲಿ ಒಬ್ಬರನ್ನಾದರೂ ತಾತ್ಸಾರ ಮಾಡಬಾರದು. ನೋಡಿರಿ, ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ದೇವರು ದೂತರನ್ನು ನೇಮಿಸಿದ್ದಾನೆ. ನಾವು ಯಾರನ್ನು ಕೂಡ ಅಲ್ಪರನ್ನಾಗಿ ನೋಡುವಂಥದ್ದಲ್ಲ. ಅನೇಕ ಸಮಯದಲ್ಲಿ ನಾವು ಅನ್ಕೋತೀವಿ, ನಾನು ಜಾಸ್ತಿ ಓದಿದ್ದೀನಿ, ಅಥವಾ ಇವನು ಕಡಿಮೆ ಯಾವುದೋ ಬೇರೆ ಕೆಲಸ ಮಾಡ್ತಾ ಇದ್ದಾನೆ. ಆ ರೀತಿಯಲ್ಲಿ ನಾವು ಅಲ್ಪವಾಗಿ ನೋಡುವಂಥ ಒಂದು ಸ್ಥಿತಿಗತಿಗಳು ಉಂಟು. ಆದರೆ ದೇವರು ಹೇಳ್ತಾನೆ, ಅವ್ರು ಯಾರೇ ರಕ್ಷಣೆ ಹೊಂದಿದಂಥ ಪ್ರತಿಯೊಬ್ಬರಿಗೂ ಕೂಡ ದೇವರು ಪರಲೋಕದಲ್ಲಿ ಒಬ್ಬ ದೇವದೂತರನ್ನು ಇಟ್ಟಿದ್ದಾನೆ. ನೀವು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು ಲಾಜರನು ಮತ್ತು ಐಶ್ವರ್ಯವಂತನ ಸಾಮ್ಯ. ಲಾಜರನು ಮತ್ತು ಐಶ್ವರ್ಯವಂತನ ಸಾಮ್ಯವನ್ನು ನೋಡುವಾಗ, ಐಶ್ವರ್ಯವಂತನು ಲಾಜರನನ್ನು ಅಲ್ಪವಾಗಿ ಅನ್ನೋದು ಪರಿಗಣಿಸ್ತಾ. ಆತನ ನೀನು ಶ್ರೇಷ್ಠನಾಗಿ ಪರಿಗಣಿಸ್ತಿಲ್ಲ, ಅಲ್ಪನಾಗಿ ಪರಿಗಣಿಸ್ತಾ. ಆದರೆ ಲಾಜರನಿಗೆ ಸಿಕ್ಕ ಸ್ಥಿತಿ ಏನು, ಐಶ್ವರ್ಯವಂತನಿಗೆ ಸಿಕ್ಕ ಸ್ಥಿತಿ ಏನು ಎಂಬುದಾಗಿ ನೋಡುವಾಗ, ಲಾಜರನು ಸತ್ತ, ಅವನು ಅಬ್ರಾಹ್ಮನ ಎದೆಗೆ ಒರಗಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಐಶ್ವರ್ಯವಂತನು ಸತ್ತಾಗ ಆತನ ಸ್ಥಿತಿ ಏನಾಗಿತ್ತಪ್ಪ ಅಂದರೆ, ಆತನು ಬೆಂಕಿ ಗಂಧಕಗಳಲ್ಲಿ ಹುರಿಯುವಂಥ ಒಂದು ಸ್ಥಿತಿ, ಒಂದು ತೊಟ್ಟು ನೀರಿಗಾಗಿ ಆತನು ಪರಿತಪಿಸುವಂಥ ಸ್ಥಿತಿಯನ್ನು ನೋಡ್ತೇವೆ. ಆತ ಆ ರೀತಿಯಲ್ಲಿ ದೇವರು ಏನು ಮಾಡ್ತಾನೆ, ನಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸುವವನಾಗಿದ್ದಾನೆ. ಭೂಲೋಕದಲ್ಲಿ ಲಾಜರನ ಸ್ಥಿತಿ ಅದು ಹೀನಾಯವಾಗಿತ್ತು. ಆದರೆ ಪರಲೋಕದಲ್ಲಿ ನಾವು ನೋಡುವಾಗ ಆತನ ಸ್ಥಿತಿ ಉನ್ನತವಾಗಿತ್ತು. ದೇವರು ತಾನೇ ನಮ್ಮ ಸ್ಥಿತಿಗಳನ್ನು ಮಾರ್ಪಡಿಸುವಂಥ ದೇವರಾಗಿದ್ದಾನೆ.
ಎಂಥ ಸ್ಥಿತಿಯಲ್ಲಿ ಇದ್ದರೂ ಕೂಡ ಆತನು ಮಾರ್ಪಡಿಸುವಂಥ ಸ್ಥಿತಿ. ನಮ್ಮ ಸ್ಥಿತಿ ಹೀಗೆ ಇರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ದೇವರ ಒಂದು ನಂಬಿದಂಥ ನಾವು ವಿಶೇಷವಾದಂಥವ್ರು. ಯಾಕೆ ಅಂತ ಹೇಳಿದ್ರೆ ನಮಗೆ ರಕ್ಷಣೆಯನ್ನು ಕೊಡಲ್ಪಟ್ಟಿದೆ. ನಾವು ಅಲ್ಪರಾದಂಥವ್ರು ಅಲ್ಲ. ಈ ಲೋಕದಲ್ಲಿ ನಾವು ವಿಶೇಷವಾದಂಥವ್ರು. ಯಾಕಪ್ಪ ಅಂದರೆ ನಾವು ಯೇಸು ಕ್ರಿಸ್ತನ ಮೂಲಕ ರಕ್ಷಣೆಯನ್ನು ಹೊಂದಿದ್ದೇವೆ, ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿದವರಾಗಿದ್ದೇವೆ. ಆದ್ದರಿಂದ ನಮ್ಮನ್ನು ನಾವು ಅಲ್ಪರನ್ನಾಗಿ ಎಣಿಸಿಕೊಳ್ಬಾರ್ದು. ಬೇರೆ ವಿಶ್ವಾಸಿಗಳನ್ನು ಕೂಡ ನಾವು ಅಲ್ಪರನ್ನಾಗಿ ಎಣಿಸಿಕೊಳ್ಳೋದಕ್ಕೆ ಹೋಗಬಾರ್ದು. ಯಾಕೆಂದರೆ ನಾವು ನೋಡುವಾಗ ನಾವು ಪರಲೋಕದಲ್ಲಿರ್ತಕ್ಕಂಥ ತಂದೆಯನ್ನು ಅಪ್ಪಾ ತಂದೆಯೆಂದು ಕೂಗುವಂಥ ಒಂದು ಮಗನ ಆತ್ಮವನ್ನು ನಮ್ಮಲ್ಲಿ ದೇವರು ಇರಿಸಿದ್ದಾನೆ. ಅದಕ್ಕಾಗಿ ನಾವು ಅಲ್ಪರಲ್ಲ. ನಾವು ಈ ಲೋಕದಲ್ಲಿ ನಾವು ವಿಶೇಷವಾದಂಥವ್ರು. ಇಲ್ಲಿ ನಾವು ಮೊದಲನೇದಾಗಿ ನಾವು ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯದಲ್ಲಿ ನಾವು ಓದುತ್ತಾ ಬಂದ ಹಾಗೆ ಮೊದಲನೇದಾಗಿ ನಾವು ಕಾಣ್ತಕ್ಕಂಥ ಒಂದು ಜಂತು ಯಾವುದಪ್ಪ ಅಂದರೆ ಸುಗ್ಗಿ ಕಾಲದಲ್ಲಿ ಆಹಾರವನ್ನು ಸಂಗ್ರಹಿಸುವ ಇರುವೆ ಎಂಬುದಾಗಿ ನಾವು ನೋಡ್ತೇವೆ. ಸುಗ್ಗಿ ಕಾಲದಲ್ಲಿ ಆಹಾರವನ್ನು ಸಂಗ್ರಹಿಸ್ತಕ್ಕಂಥ ಇರುವೆಯ ಬಗ್ಗೆ ನಾವು ನೋಡ್ತೇವೆ. ಇಲ್ಲಿ ಇರುವೆ ಬಹಳ ಚಿಕ್ಕದಾದಂಥ ಒಂದು ಪ್ರಾಣಿ. ಇರುವೆ ಬಹಳ ಚಿಕ್ಕದಾದಂಥ ಒಂದು ಪ್ರಾಣಿ. ಇದು ಬಹಳ ಚುರುಕಾಗಿ ಓಡಾಡುವಂಥ ಒಂದು ಜಂತು ಎಂಬುದಾಗಿ ನಾವು ನೋಡ್ತೇವೆ. ಇರುವೆಯು ಮೊದಲನೇದಾಗಿ ಏನು ಮಾಡ್ತದಪ್ಪ ಅಂದರೆ ಅದು ಕಾಲವನ್ನು ತಿಳಿದಿರ್ತದೆ. ಮೊದಲನೇದಾಗಿ ಅದು ಕಾಲವನ್ನು ತಿಳಿದಿರ್ತದೆ. ಎರಡನೇದಾಗಿ ಕಾಲವನ್ನು ಪ್ರಯೋಜನ ಪಡಿಸಿಕೊಳ್ಳುವಂಥದ್ದು. ಮೂರನೇದಾಗಿ ಇದು ಮುಂದಿನ ಕಾಲಕ್ಕಾಗಿ ತನ್ನನ್ನು ಸಿದ್ಧಪಡಿಸಿಕೊಳ್ಳುವಂಥದ್ದು. ಯಾಕೆ ಈ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಇರುವೆಯ ಬಗ್ಗೆ ಅಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ. ಅಧಿಕ ಜ್ಞಾನವುಳ್ಳ ಜಂತು ಎಂಬುದಾಗಿ ಅಲ್ಲಿ ಮನುಷ್ಯನನ್ನು ಹೇಳಿಲ್ಲ. ಒಂದು ಸಣ್ಣ ಜಂತುಗಳನ್ನು ಇಟ್ಟುಕೊಂಡು ಅವು ಅಧಿಕ ಜ್ಞಾನವುಳ್ಳವು. ಯಾಕೆಂದ್ರೆ ನಾವು ಅನ್ಕೋತೀವಿ ನಮಗೆ ಪ್ರಾಣಿಗಳು ಅವುಗೆ ಜ್ಞಾನ ಇಲ್ಲ, ಮನುಷ್ಯನಿಗೆ ಹೆಚ್ಚು ಜ್ಞಾನ ಇರತಕ್ಕಂಥದ್ದು ಎಂಬುದಾಗಿ. ಆದರೆ ಸತ್ಯವೇದ ಹೇಳ್ತದೆ ಅಧಿಕ ಜ್ಞಾನವುಳ್ಳ ಜಂತುಗಳು ಎಂಬುದಾಗಿ. ಆ ಒಂದು ಸಂಗತಿಯನ್ನು ನೋಡುವಾಗ ಇರುವೆಯಲ್ಲಿ ಇರ್ತಕ್ಕಂಥ ಪ್ರಮುಖವಾದಂಥ ಒಂದು ಜ್ಞಾನ ಏನಪ್ಪ ಅಂದರೆ ಮೊದಲನೇದಾಗಿ ಅದು ಕಾಲವನ್ನು ತಿಳಿದಿರ್ತದೆ. ಇದು ಯಾವ ಕಾಲ ಎಂಬುದನ್ನು ತಿಳಿದಿರ್ತದೆ. ಎರಡನೇದಾಗಿ ಕಾಲವನ್ನು ಪ್ರಯೋಜನ ಪಡಿಸಿಕೊಳ್ತದೆ. ಮೂರನೇದಾಗಿ ಅದು ಮುಂದಿನ ಕಾಲಕ್ಕಾಗಿ ತನ್ನನ್ನು ಸಿದ್ಧಪಡಿಸಿಕೊಳ್ಳುವಂಥದ್ದಾಗಿದೆ. ಈ ಒಂದು ಇವುಗಳನ್ನು ನೋಡುವಾಗ ಅನೇಕ ಸಮಯಗಳಲ್ಲಿ ಅನೇಕ ಜನರು ಏನು ಮಾಡ್ತಾರಪ್ಪ ಅಂದರೆ ನಾವು ಇವತ್ತು ತಿಂದು ಕುಡಿಯೋಣ, ಆರಾಮಾಗಿರೋಣ, ನಮ್ಮ ಜೀವನ ಇಷ್ಟೇ ಎಂಬುದಾಗಿ ಅನೇಕರು ಯೋಚನೆ ಮಾಡಿ ನಾವು ಈ ದಿನಗಳಲ್ಲಿ ಸಂತೋಷ ಪಡೋಣ, ತಿಂದು ಕುಡಿಯೋಣ ಅಂತ ಹೇಳಿ ತಮ್ಮ ಜೀವನಗಳನ್ನು ಮಾಡೋದನ್ನು ನಾವು ನೋಡ್ತೇವೆ. ಅನೇಕ ಸಂಗತಿಗಳನ್ನು ನಾವು ನೋಡ್ತೇವೆ. ಇಲ್ಲಿ 1 ಕೊರಿಂಥ 15ನೇ ಅಧ್ಯಾಯ 19ನೇ ವಚನವನ್ನು ನೋಡುವಾಗ ಒಂದು ವಾಕ್ಯ ಹೀಗೆ ಇದೆ: ಜೀವನ ಪೂರ್ತಿ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೆ ಹೊರತು ಮತ್ತೇನು ಇಲ್ಲದಿದ್ದರೆ ನಾವು ನಿರ್ಭಾಗ್ಯರೇ ಸರಿ ಎಂಬುದು. ಈ ಒಂದು ಅದೇ ರೀತಿ ಲೂಕನು ಬರೆದ ಒಂದು ಸುವಾರ್ತೆಯಲ್ಲಿ 12ನೇ ಅಧ್ಯಾಯದಲ್ಲಿ ಒಂದು ಸಾಮ್ಯವನ್ನು ಓದ್ತೇವೆ. ಅಲ್ಲಿ ಒಬ್ಬ ಐಶ್ವರ್ಯವಂತನ ಒಂದು ಸಾಮ್ಯವನ್ನು ಓದ್ತೀವಿ. ಆತನು ಐಶ್ವರ್ಯವಂತನಾಗಿದ್ದ. ಆತನಿಗೆ ಒಂದು ಒಳ್ಳೆ ಬೆಳೆ ಬಂತು. ಬೆಳೆ ಬಂದಂಥ ಸಂದರ್ಭದಲ್ಲಿ ಆತನು ಹೇಳ್ತಾನೆ, ನಾನು ನನ್ನ ಕಣಜಗಳನ್ನೆಲ್ಲ ಕೀಳಿಸ್ತೀನಿ, ದೊಡ್ಡ ದೊಡ್ಡ ಕಣಜಗಳನ್ನು ಮಾಡಿಸ್ತೀನಿ, ಅವುಗಳಲ್ಲಿ ತುಂಬಿಟ್ಕೊಳ್ತೇನೆ, ನಾನು ಸುಖ ಪಡ್ತೀನಿ, ಸಂತೋಷವಾಗಿರ್ತೀನಿ, ನಾನು ಸಮೃದ್ಧಿಯಾಗಿರ್ತೀನಿ, ಇನ್ಮೇಲೆ ನಾನು ಯಾವ ಒಂದು ಇದು ಇಲ್ಲ ನನಗೆ ಅಂತ. ಆದರೆ ದೇವರು ಹೇಳ್ತಾನೆ, ಈ ರಾತ್ರಿಯಲ್ಲಿ ನಿನ್ನನ್ನು ದೇವರು ಕರೆದ್ರೆ ನೀನು ಏನು ಮಾಡ್ತೀಯ? ಈ ರಾತ್ರಿಯಲ್ಲಿ ದೇವರು ನಿನ್ನನ್ನು ಕರೆದ್ರೆ ನೀನು ಏನು ಮಾಡ್ತೀಯ ಅಂತ ಕೇಳುವಾಗ ಆ ಪ್ರಶ್ನೆಗೆ ಅವನಲ್ಲಿ ಉತ್ತರ ಇರಲಿಲ್ಲ. ಸೊ ಇರುವೆಗಳು ಆ ರೀತಿಯಲ್ಲಿ ಇಲ್ಲ. ಇರುವೆಗಳು ಮುಂದಿನ ಕಾಲಕ್ಕಾಗಿ ತಮ್ಮ ತೀನಿಯನ್ನು ಕೂಡಿಸಿಕೊಳ್ಳೋದನ್ನು ನೋಡ್ತೇವೆ. ಮಳೆಗಾಲದಲ್ಲಿ, ಸುಗ್ಗಿಯ ಕಾಲದಲ್ಲಿ ಅವೇನು ಮಾಡ್ತವೆ? ಅವುಗಳಿಗೆ ಬೇಕಾದಂಥ ಆಹಾರವನ್ನು ಸಂಗ್ರಹಿಸಿಟ್ಕೊಳ್ತವೆ. ಯಾಕೆ? ಮುಂದೆ ಮಳೆಗಾಲ ಬರ್ತದೆ ಅಂತಕ್ಕಂಥ ಒಂದು ಜ್ಞಾನ ಅವುಗಳಿಗೆ ಇದೆ. ಮುಂದೆ ಮಳೆಗಾಲ ಬರ್ತದೆ, ಆ ಮಳೆಗಾಲದಲ್ಲಿ ನಾವು ಹೊರಗಡೆ ಹೋಗೋಕ್ಕಾಗೋಲ್ಲ, ಹೊರಗಡೆ ಹೋಗಿ ಆಹಾರ ತರೋಕ್ಕಾಗೋಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕು? ಸುಗ್ಗಿ ಕಾಲದಲ್ಲಿ ಆಹಾರವನ್ನು ಸಂಗ್ರಹಿಸಿಕೊಳ್ಬೇಕು ಎಂಬುದಾಗಿ. ಹೌದು ಪ್ರಿಯರೇ, ನಾವು ಈ ಲೋಕದಲ್ಲಿ ಇರುವಾಗಲೇ ನಾವು ಮುಂದಿನ ಕಾಲಕ್ಕಾಗಿ ನಾವು ಸಿದ್ಧತೆ ಮಾಡಿಕೊಳ್ಬೇಕು. ಇರುವೆಗಳು ಅಷ್ಟು ಚಿಕ್ಕ ಜಂತುಗಳು ಅಷ್ಟೊಂದು ಅಗಾಧವಾದಂಥ ಜ್ಞಾನವನ್ನು ಹೊಂದಿದೆ ಅಂದರೆ, ಅಗಾಧವಾದಂಥ ಜ್ಞಾನವನ್ನು ಹೊಂದಿರತಕ್ಕಂಥ ನಾವು ಪರಲೋಕ ರಾಜ್ಯದ ಬಗ್ಗೆ ಎಷ್ಟು ಜ್ಞಾನವುಳ್ಳವರಾಗಿದ್ದೇವೆ.
ನಾವು ಎಷ್ಟು ಕೂಡಿಸಿಟ್ಟುಕೊಳ್ತಾ ಇದ್ದೇವೆ? ಬರೀ ಈ ಲೋಕದ ಸಂಗತಿಗಳಲ್ಲೇ ನಾವಿದ್ದೇವಾ, ಅಥವಾ ಪರಲೋಕವನ್ನು ನಾವು ದೃಷ್ಟಿಸುವವರು ನಾವು ಆಗಿದ್ದೇವಾ? ಇರುವೆಯಾಗೆ ಜಾಣರಾಗಿದ್ದೇವಾ, ಇರುವೆಯಾಗೆ ಜ್ಞಾನಿಗಳಾಗಿದ್ದೇವಾ ಎಂಬುದಾಗಿ ನಮ್ಮನ್ನು ನಾವು ಆಲೋಚಿಸ್ಕೊಳ್ಳೋಣ. ಈ ಒಂದು ಸಮಯದಲ್ಲಿ ನಾವು ನೋಡುವಾಗ, ಈ ಯೋಸೇಫನ ಬಗ್ಗೆ ನಾವು ಆಲೋಚನೆ ಮಾಡುವಾಗ, ಆತನು ಅಲ್ಪ ಸಂತೋಷಕ್ಕಾಗಿ ಆತನು ತನ್ನ ಜೀವಿತವನ್ನು ಬಿಟ್ಟುಕೊಡ್ಲಿಲ್ಲ. ಆತನು ಪೊಟಿಫರನ ಹೆಂಡತಿಯ ಜೊತೆ ಚೆನ್ನಾಗಿದ್ರೆ ಆತನಿಗೆ ಬೇಕಾದಷ್ಟು ಐಶ್ವರ್ಯ, ಮನೆ ಎಲ್ಲ ಸಿಗ್ತಾ ಇತ್ತು. ಆದರೆ ಆತನು ಅದನ್ನು ಅಲ್ಪವಾದದ್ದೆಂದು ಎಂಬುದಾಗಿ ಎಣಿಸ್ತಾ. ಅದು ಅಲ್ಪವಾದದ್ದು. ಯಾಕಂದರೆ ಆತನಿಗೆ ಗೊತ್ತಿತ್ತು, ನನಗೊಂದು ಭವಿಷ್ಯ ಇದೆ, ದೇವರು ನನಗೊಂದು ಭವಿಷ್ಯವನ್ನು ರೂಪಿಸಿದ್ದಾನೆ, ಆತನು ಅದನ್ನು ನೆರವೇರಿಸ್ತಾನೆ ಎಂಬುದಾಗಿ. ಅದಕ್ಕಾಗಿ ಆತನು ತನ್ನ ಒಂದು ಶುದ್ಧತೆಯನ್ನು ಆತನು ಬಿಟ್ಕೊಡ್ಲಿಲ್ಲ. ಅಲ್ಪ ಸಂತೋಷಕ್ಕಾಗಿ ನಮ್ಮನ್ನು ನಾವು ಹಾಳು ಮಾಡಿಕೊಳ್ಬಾರ್ದು. ಯಾಕಂದರೆ ಈ ಲೋಕದ ಒಂದು ಅಲ್ಪ ಸಂತೋಷಕ್ಕಾಗಿ ನಮ್ಮ ಪರಿಶುದ್ಧತೆಯನ್ನು ನಾವು ಬಿಟ್ಟುಕೊಡ್ಬಾರ್ದು. ನಮಗೋಸ್ಕರ ದೇವರು ಒಂದು ಸ್ಥಳವನ್ನು ಸಿದ್ಧ ಮಾಡಿದ್ದಾನೆ. ಆ ಪರಲೋಕದಲ್ಲಿ ನಾವು ಕಿರೀಟಗಳು ನಮಗಾಗಿ ಇಡಲ್ಪಟ್ಟಿದೆ, ಜಯಮಾಲೆಗಳು ನಮಗಾಗಿ ಇಡಲ್ಪಟ್ಟಿದೆ. ಇವುಗಳನ್ನು ನಾವು ನೋಡಬೇಕು. ಆ ಕ್ರಿಸ್ತನೊಂದಿಗೆ ವಾಸಿಸುವಂಥ ಒಂದು ಅವಕಾಶ ನಮಗೆ ದೇವರು ಗುರುತಿಸ್ಕೊಟ್ಟಿದ್ದಾನೆ. ಆದರೆ ನಾವು ಈ ಲೋಕದ ಒಂದು ಸಂಗತಿಗಳಿಗೆ, ಈ ಲೋಕದ ಇಚ್ಛೆಗಳಿಗೆ ನಾವು ಒಳಗಾಗಿ ಅಂಥ ಒಂದು ಭವಿಷ್ಯತ್ ಕಾಲದಲ್ಲಿ ಇರ್ತಕ್ಕಂಥ ಸಂಗತಿಗಳನ್ನು ಬಿಟ್ಟುಕೊಡುವುದಾದರೆ ನಾವು ಜ್ಞಾನಿಗಳಲ್ಲ. ನೀವು ಏಸಾವನ ಬಗ್ಗೆ ಒಂದು ಸಂಗತಿಯನ್ನು ನೀವು ನೋಡ್ಬೋದು. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ಏನು ಮಾಡ್ದ? ತನ್ನ ಚೊಚ್ಚಲುತನವನ್ನು ಬಿಟ್ಟ ಎಂಬುದಾಗಿ ನೋಡೋದು. ಚೊಚ್ಚಲುತನದ ಒಂದು ಪ್ರಾಮುಖ್ಯತೆಯನ್ನು ಆತನು ಅರಿತುಕೊಳ್ಳಿಲ್ಲ. ಆತನು ಚೊಚ್ಚಲುತನದ ಒಂದೇ ಒಂದು ಊಟಕ್ಕೋಸ್ಕರ ಆ ಚೊಚ್ಚಲುತನವನ್ನು ಬಿಟ್ಟುಬಿಟ್ಟ. ಆ ರೀತಿಯಲ್ಲಿ ಆಗಬಾರ್ದು. ನಾವು ಈ ಲೋಕದಲ್ಲಿ ಇರುವಾಗಲೇ ನಾವು ಪರಲೋಕವನ್ನು ದೃಷ್ಟಿಸುವವರಾಗಿ, ಇರುವೆ ಅಂತ ಒಂದು ಸಣ್ಣ ಒಂದು ಜಂತುವನ್ನು ಇಟ್ಟುಕೊಂಡು ಆ ಜ್ಞಾನೋಕ್ತಿಯನ್ನು ಬರೆಯುವಂಥವು ನಮಗೆ ಒಂದು ವಿಷಯವನ್ನು ಹೇಳ್ತಾ ಇದ್ದಾನೆ. ನೀವು ಎಚ್ಚರವಾಗಿರ್ರಿ ಎಂಬತಕ್ಕಂಥ ಸಂಗತಿ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಇಲ್ಲಿ ನಾವು ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯ 4ನೇ ವಚನವನ್ನು ನೋಡುವಾಗ, ಅಲ್ಲೂ ಕೂಡ ಯೇಸು ಕ್ರಿಸ್ತನು ಕೂಡ ಕಾಲವನ್ನು 2 ಭಾಗ ಮಾಡೋದನ್ನು ನೋಡ್ತೇವೆ, ಹಗಲು ಮತ್ತು ರಾತ್ರಿ. ನಾವು ಹಗಲಿರುವಾಗ ಏನು ಮಾಡಬೇಕು, ರಾತ್ರಿ ಬರ್ತದೆ ಆಗ ಯಾವ ರೀತಿಯಲ್ಲಿ ಇರಬೇಕು ಎಂಬುದನ್ನು ಯೋಹಾನ ಬರೆದ ಸುವಾರ್ತೆಯಲ್ಲೂ ಕೂಡ ನಾವು ನೋಡುವಂಥವರಾಗಿದ್ದೇವೆ. ಯಾವ ರೀತಿಯಲ್ಲಿ ಇರುವೆ ತನ್ನ ಆಹಾರವನ್ನು ಕೂಡಿಸಿಟ್ಟುಕೊಂಡು ಆ ಒಂದು ಮುಂದೆ ಬರ್ತಕ್ಕಂಥ ಮಳೆಗಾಲವನ್ನು ಅದು ಎದುರು ನೋಡ್ತಾ ಇರ್ತದೋ, ಆ ರೀತಿಯಲ್ಲಿ ನಾವು ಬುದ್ಧಿವಂತರಾಗಬೇಕು, ಆ ರೀತಿಯಲ್ಲಿ ಜ್ಞಾನ ಹೊಂದಿದವರಾಗಿರಬೇಕು. ಮೊದಲು ನಾವು ಆಹಾರವನ್ನು ಸಂಗ್ರಹಿಸಿಕೊಳ್ಬೇಕು. ಪರಲೋಕದ ಒಂದು ಸಂಗತಿಗಳು ಏನಿದೆ ಅದು ನೆರವೇರುವಂಥದ್ದಾಗಿದೆ. ಅದಕ್ಕಾಗಿ ನಾವು ಏನು ಮಾಡಬೇಕಾಗ್ತದೆ? ಸಿದ್ಧತೆ ಮಾಡ್ಕೋಬೇಕಾಗ್ತದೆ. ಆದ್ದರಿಂದ ನಾವು ಭೂಲೋಕದಲ್ಲಿರುವಾಗಲೇ ನಾವು ಪರಲೋಕದ ಒಂದು ಬೊಕ್ಕಸದಲ್ಲಿ ನಮ್ಮ ದ್ರವ್ಯಗಳನ್ನು ಕೂಡಿಟ್ಟುಕೊಳ್ಳುವವರಾಗಿರ್ಬೇಕು. ನಮ್ಮ ದ್ರವ್ಯಗಳನ್ನು ನಾವು ಭೂಲೋಕದಲ್ಲೇ ಕೂಡಿಟ್ಟುಕೊಂಡ್ರೆ ಪ್ರಯೋಜನ ಇಲ್ಲ. ನಾವು ಪರಲೋಕದಲ್ಲಿ ನಮ್ಮ ದ್ರವ್ಯಗಳನ್ನು ಕೂಡಿಟ್ಟುಕೊಳ್ಳುವಂಥವರಾಗಿರಬೇಕು. ಜ್ಞಾನೋಕ್ತಿ 6ನೇ ಅಧ್ಯಾಯ 6ನೇ ವಚನ ಎಲ್ರಿಗೂ ಕೂಡ ಭಾಳ ಗೊತ್ತಿರ್ತಕ್ಕಂಥ ವಚನ. ಅದು ಹೇಗೆ ಹೇಳ್ತದೆ? ಸೋಮಾರಿಯೇ, ಇರುವೆ ಬಳಿಗೆ ಹೋಗಿ ಕಲಿತುಕೋ ಎಂಬುದಾಗಿ. ಸೋಮಾರಿಯಾಗಿ ಇರಬೇಡ. ಯಾಕೆಂದರೆ ಎಫೆಸ 6ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ಕಾಲವು ಬಹಳ ಬೆಲೆಯುಳ್ಳದ್ದು, ಪ್ರಯೋಜನ ಪಡಿಸಿಕೊಳ್ಳ್ರಿ ಎಂಬುದಾಗಿ. ಕಾಲವು ಬಹಳ ಬೆಲೆಯುಳ್ಳದ್ದು, ಅದನ್ನು ಪ್ರಯೋಜನಪಡಿಸಿಕೊಳ್ಳ್ರಿ. ಅದನ್ನು ನಾವು ಕಲಿಬೇಕಾಗಿರೋದಲ್ಲಿ ಇರುವೆಯ ಬಳಿಯಲ್ಲಿ. ಅದು ಸೋಮಾರಿಗಳಿಗೆ ಅದು ಹೇಳ್ತಾ ಇದೆ, ಸೋಮಾರಿಗಳಾಗಿರಬೇಡಿ ಎಂಬುದಾಗಿ. ನೋಡಿ, ಕೀರ್ತನೆ 115:17ನೇ ವಚನ ಹೇಳ್ತದೆ, ಸತ್ತವರು ಯಾಹುವನ ಸ್ತುತಿಸೋದಿಲ್ಲ. ಜೀವದಿಂದಿರುವಾಗಲೇ ನಾವು ದೇವರನ್ನು ಸ್ತುತಿಸಬೇಕು. ಕೀರ್ತನೆ ಹೇಳ್ತದೆ ಬಹಳ ಸ್ಪಷ್ಟವಾಗಿ 115:17 ನಾವು ಸತ್ತ ಮೇಲೆ ದೇವರನ್ನು ಸ್ತುತಿಸೋದಿಲ್ಲ. ಈ ಲೋಕದಲ್ಲಿ ಇರುವಾಗಲೇ ನಾವು ಏನು ಮಾಡಬೇಕು? ಕಾಲವನ್ನು ಸದುಪಯೋಗಪಡಿಸ್ಕೊಳ್ಬೇಕು. ದೇವರು ಕೊಟ್ಟಿರ್ತಕ್ಕಂಥ ಕಾಲ, ದೇವರನ್ನು ಆರಾಧಿಸುವಂಥ ಕಾಲ, ಸ್ತುತಿಸುವಂಥ ಕಾಲ, ಈ ಒಂದು ಕಾಲ ಇದಾಗಿದೆ. ಆ ಒಂದು ಕಾಲವನ್ನು ನಾವೇನು ಮಾಡ್ಕೋಬೇಕು? ಉಪಯೋಗಪಡಿಸ್ಕೋಬೇಕು. ಅದನ್ನು ಜ್ಞಾನವುಳ್ಳವರಾಗಿ ನಡೆಸ್ಕೊಳ್ಬೇಕು ಎಂಬುದಾಗಿ. ಆದ್ದರಿಂದ ನಮ್ಮ ಕಣ್ಣುಗಳ ಮುಂದೆ
ಆ ಸಣ್ಣ ಇರುವೆಗಳನ್ನು ನಾವು ಇಟ್ಕೊಳ್ಳೋಣ. ಆ ಸಣ್ಣ ಇರುವೆಗಳು ಕಾಲವನ್ನು ಯಾವ ರೀತಿಯಲ್ಲಿ ಅವು ಉಪಯೋಗಿಸ್ಕೊಳ್ತಾ ಇದ್ದಾವೆ ಅಥವಾ ಪ್ರಯೋಜನ ಪಡಿಸ್ಕೊಳ್ತಾ ಇದ್ದಾವೆ, ಅವು ತಮ್ಮ ಆಹಾರವನ್ನು ಯಾವ ರೀತಿಯಲ್ಲಿ ಮಳೆಗಾಲದಲ್ಲಿ ಸಂಗ್ರಹಿಸಿಟ್ಕೊಳ್ತಾ ಇದ್ದಾವೆ, ಆ ಒಂದು ವಿಚಾರಗಳನ್ನು ನಮ್ಮ ನೆನಪಿನಲ್ಲಿ ಇಟ್ಕೊಳ್ಳೋಣ. ನಾವು ಅದರಂತೆ ಆಗೋದಕ್ಕೆ ನಾವು ಪ್ರಯತ್ನ ಪಡೋಣ. ನಮ್ಮ ಆತ್ಮಿಕ ಜೀವಿತಗಳನ್ನು ನಾವು ಸರಿಪಡಿಸ್ಕೊಳ್ಳೋಣ. ಎರಡನೇದಾಗಿ, ಮನೆಯನ್ನು ಬಂಡೆಯಲ್ಲಿ ಕಟ್ಟಿಕೊಳ್ಳುವ ಬೆಟ್ಟದ ಮೊಲಗಳು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಎರಡನೇ ಸಂಗತಿಯನ್ನು ನೋಡುವಾಗ, ಬೆಟ್ಟದ ಮೊಲಗಳು ದೊಡ್ಡ ಜಾತಿಯಲ್ಲದಿದ್ದರೂ ಬಂಡೆಗಳಲ್ಲಿ ತಮ್ಮ ಮನೆಗಳನ್ನು ಮಾಡಿಕೊಳ್ಳುವು ಎಂಬುದಾಗಿ ನೋಡೋಣ. ಇವು ಬಂಡೆಗಳಲ್ಲಿ ತಮ್ಮ ಮನೆಗಳನ್ನು ಮಾಡಿಕೊಳ್ತವೆ. ನೀವು ನೋಡಿರ್ಬೋದು, ಮೊಲಗಳು ಅವುಗಳಿಗೆ ಶಕ್ತಿ ಇಲ್ಲ. ಅವು ಸಿಂಹದ ಹಾಗೆ ಬೇರೆ ಪ್ರಾಣಿಗಳ ಜೊತೆ ಹೋರಾಡುವಂಥ ಶಕ್ತಿ ಇಲ್ಲ. ಅವುಗಳಿಗೆ ವಿಷ, ಹಾವು ಚೇಳುಗಳಿಗಿರ್ತಕ್ಕಂಥ ವಿಷ ಇಲ್ಲ. ಅವು ಭಾಳ ಅಲ್ಪವಾದಂಥವು. ಅವುಗಳನ್ನು ಯಾರು ಬೇಕಾದ್ರೆ ಎದುರಿಸ್ಬೋದು. ಅವುಗಳಿಗೆ ಅನೇಕ ಶತ್ರುಗಳಿದ್ದಾರೆ ಈ ಲೋಕದಲ್ಲಿ. ಹದ್ದುಗಳಿವೆ, ನಾಯಿಗಳಿವೆ, ತೋಳಗಳಿವೆ, ನರಿಗಳಿವೆ, ಅನೇಕ ಶತ್ರುಗಳು ಆ ಬೆಟ್ಟದ ಮೊಲಗಳಿಗೆ. ಆದರೆ ಆ ಬೆಟ್ಟದ ಮೊಲಗಳು ಜ್ಞಾನದಿಂದ ಎಲ್ಲಿ ಗೂಡನ್ನು ಮಾಡ್ಕೊಂಡಿದ್ದೀವಿ ಅಂತೆ? ಬಂಡೆಯಲ್ಲಿ ಗೂಡನ್ನು ಮಾಡಿಕೊಂಡಿವೆ. ಬಂಡೆಯನ್ನು ತಮ್ಮ ಆಶ್ರಯ ಸ್ಥಾನವನ್ನಾಗಿ ಮಾಡಿಕೊಂಡಿದ್ದೇವೆ. ಆದ್ದರಿಂದ ಅದನ್ನು ಅಧಿಕ ಜ್ಞಾನವುಳ್ಳ ಮತ್ತೊಂದು ಜಂತು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೀವಿ. ಅಧಿಕ ಜ್ಞಾನವುಳ್ಳಂಥ ಮತ್ತೊಂದು ಯಾವುದಪ್ಪ ಅಂದರೆ ಆ ಬಂಡೆಯನ್ನು ವಾಸಿಸ್ತಕ್ಕಂಥ ಒಂದು ಮೊಲಕ್ಕೆ ಹೇಳಲ್ಪಟ್ಟಿದೆ. ಇಲ್ಲಿ ನಾವು ನೋಡುವಾಗ ಕೀರ್ತನೆಗಳು 18ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದುವಾಗ, ಕೀರ್ತನೆಗಳು 18ನೇ ಅಧ್ಯಾಯ 1ನೇ ವಚನದಿಂದ ಓದುವಾಗ, ಅಲ್ಲಿ ದಾವಿದನು ಬರೀತಕ್ಕಂಥ ಒಂದು ಕೀರ್ತನೆ. ಅಲ್ಲಿ ಮೇಲ್ಗಡೆ ಹೀಗೆ ಬರೆದಿದೆ: ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು, ಯೆಹೋವನ ಸೇವಕನಾದ ದಾವಿದನು ಸೌಲನ ಕೈಯಿಂದಲೂ ಎಲ್ಲ ಶತ್ರುಗಳ ಕೈಯಿಂದಲೂ ತಪ್ಪಿಸಲ್ಪಟ್ಟಾಗ ಯೆಹೋವನ ಘನಕ್ಕಾಗಿ ಪದ್ಯವನ್ನು ರಚಿಸಿ ಹೇಳಿದನು ಎಂಬುದಾಗಿ. ಇಲ್ಲಿ ನಾವು ನೋಡುವಾಗ, ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವು ಆಗಿದ್ದಾನೆ ಎಂಬುದಾಗಿ. ಆತನನ್ನೇ ಆಶ್ರಯ ಸ್ಥಾನ ಮಾಡಿಕೊಂಡು ದಾವಿದನು ಹೇಳುವಂಥ ಸಂಗತಿ ಏನು? ಸೌಲನ ಕೈಯಿಂದ ತಪ್ಪಿಸಿಕೊಂಡಂಥ ಸಮಯದಲ್ಲಿ ಆತನು ಹೇಳ್ತಕ್ಕಂಥದ್ದೇನು? ನೀನೇ ನನ್ನ ಆಶ್ರಯ ದುರ್ಗ, ನೀನೇ ನನ್ನ ಕೋಟೆ, ನೀನೇ ನನ್ನ ಗುರಾಣಿಯು ಎಂಬುದಾಗಿ ನಾವು ನೋಡ್ತೇವೆ. ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 4ನೇ ವಚನ ನೋಡುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದಂಥ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು, ಆ ಬಂಡೆ ಕ್ರಿಸ್ತನೇ ಎಂಬುದಾಗಿ ನಾವು ನೋಡ್ತೇವೆ. ಮೋಶೆ ಆ ಬಂಡೆಯನ್ನು ಜ್ಞಾನದ ಬಂಡೆ ಅಂತ ಕರೆದ. ಆತನು ಆ ಬಂಡೆ 40 ವರ್ಷಗಳ ಕಾಲ ಆ ಇಸ್ರಾಯೇಲರನ್ನು ಆ ಒಂದು ಕಾನಾನ್ ದೇಶಕ್ಕೆ ನಡೆಸಿದ್ದನ್ನು ನಾವು ನೋಡ್ತೇವೆ. ಕೆಲವರಿಗೆ ನಾವು ಈ ಲೋಕದಲ್ಲಿ ನಾವು ನೋಡುವಾಗ, ಕೆಲವರು ಆಶ್ರಯವನ್ನು ಏನಾಗಿ ಮಾಡ್ಕೊಂಡಿದ್ದಾರಪ್ಪ ಅಂದರೆ, ಕೆಲವರು ತಮ್ಮ ಹಣವನ್ನು ಆಶ್ರಯ ಸ್ಥಾನವನ್ನಾಗಿ ಮಾಡ್ಕೊಂಡಿದ್ದಾರೆ, ಕೆಲವರು ತಮ್ಮ ಅಂತಸ್ತನ್ನು ಆಶ್ರಯ ಸ್ಥಾನ ಮಾಡ್ಕೊಂಡಿದ್ದಾರೆ, ಕೆಲವರು ತಮ್ಮ ವಿದ್ಯೆಯನ್ನು ಆಶ್ರಯ ಸ್ಥಾನ ಮಾಡ್ಕೊಂಡಿದ್ದಾರೆ. ಆದರೆ ಅದೆಲ್ಲಕ್ಕಿಂತ ಮುಖ್ಯವಾದದ್ದು ಯೇಸು ಕ್ರಿಸ್ತನೇ ನಮಗೆ ಆಶ್ರಯಕರ್ತನು. ನೋಡಿ, ಕೀರ್ತನೆ 91:4 ನಾವು ಹೀಗೆ ಓದ್ತೇವೆ: ಆತನು ತನ್ನ ರೆಕ್ಕೆಗಳ ಮರೆಯಲ್ಲಿ ಮರೆ ಮಾಡಿಕೊಳ್ಳುವನು, ಒದಗಿಸಿಕೊಳ್ಳುವನು ಎಂಬುದಾಗಿ ನಾವು ನೋಡ್ತೇವೆ. ಈ ವಿಮೋಚನ ಕಾಂಡ 33ನೇ ಅಧ್ಯಾಯ 21-22ನೇ ವಚನದಲ್ಲಿ ನಾವು ಹೀಗೆ ಓದ್ತೀವಿ. ಅಲ್ಲಿ ಮೋಶೆ ದೇವರಿಗೆ ತನ್ನ ಮಹಿಮೆಯನ್ನು ತೋರಿಸು ಎಂಬುದಾಗಿ ಹೇಳುವಾಗ ದೇವರು ಹೇಳ್ತಕ್ಕಂಥ ಒಂದು ಮಾತು ಹೇಗನಪ್ಪ ಅಂದರೆ, ಇಲ್ಲಿ ನನ್ನ ಸಮೀಪದಲ್ಲೇ ಒಂದು ಸ್ಥಳವಿದೆ, ನೀನು ಆ ಬಂಡೆಯ ಮೇಲೆಯೇ ನಿಂತಿರಬೇಕು. ದೇವರ ಸಮೀಪದಲ್ಲೇ ಇರ್ತಕ್ಕಂಥ ಆ ಬಂಡೆಯ ಮೇಲೆ ನೀನು ನಿಂತಿರಬೇಕು. ಇನ್ಯಾವುದನ್ನು ನೀನು ಆಶ್ರಯ ಮಾಡಿಕೊಳ್ಬಾರ್ದು. ಆ ಬಂಡೆಯ ಮೇಲೆ ನೀನೇನಾಗಿರಬೇಕು? ಆಶ್ರಯ ಹೊಂದಿದವನಾಗಿರ್ಬೇಕು ಎಂಬುದಾಗಿ ದೇವರು ಹೇಳುವುದನ್ನು ನಾವು ನೋಡ್ತೇವೆ. ಮತ್ತು ಯೆಶಾಯನ ಪ್ರವಾದನೆ ಗ್ರಂಥ 32:2ನೇ ವಚನದಲ್ಲಿ ನಾವು ಹೀಗೆ ಓದ್ತೀವಿ: ಮತ್ತು ಒಬ್ಬ ಪುರುಷನು ಗಾಳಿಯಲ್ಲಿ ಮರೆಯಂತೆಯೂ ಅತಿವೃಷ್ಟಿಯಲ್ಲಿ ಆವರಣದ ಹಾಗೂ ಬೆಂಗಾಡಿನಲ್ಲಿ ದೊಡ್ಡ ಬಂಡೆಯ ನೆರಳಿನೋಪಾದಿನಲ್ಲಿಯೂ ಇರುವನು ಎಂಬುದಾಗಿ ನೋಡ್ತೀವಿ. ಅದ್ಭುತವಾದಂಥ ವಾಕ್ಯವನ್ನು ನೋಡುವಾಗ
ಆ ಒಬ್ಬ ಪುರುಷನು ಆ ಯೇಸು ಕ್ರಿಸ್ತನ ಬಗ್ಗೆ ಹೇಳುವಂಥ ಆ ವಿಷಯ ಏನಿದೆ ಅಂದರೆ, ಆತನು ಗಾಳಿಯಲ್ಲಿ ಮರೆಯಂತೆಯೂ ಅತಿವೃಷ್ಟಿಯಲ್ಲಿ ಆವರಣದಂತೆಯೂ. ಅತಿವೃಷ್ಟಿ ಅಂದ್ರೇನು? ಅಪಾರವಾದಂಥ ಮಳೆ ಬೀಳುವಂಥ ಪರಿಸ್ಥಿತಿ. ಆ ಒಂದು ಪರಿಸ್ಥಿತಿಯಲ್ಲಿ ಕೂಡ ಆತನನ್ನು ಆಶ್ರಯ ಮಾಡಿಕೊಳ್ಳೋದು, ಆ ಒಂದು ಬಂಡೆಯನ್ನು ಆಶ್ರಯ ಮಾಡಿಕೊಳ್ತಕ್ಕಂಥ ಒಂದು ಸಂಗತಿಯನ್ನು ನಾವು ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಒಬ್ಬ ಸುವಾರ್ತಿಕರು ಒಂದು ಸಾರಿ ಅರಣ್ಯ ಪ್ರದೇಶದಲ್ಲಿ ಸುವಾರ್ತೆ ಸಾರೋದಕ್ಕೆ ಹೋಗಿದ್ರು. ಆ ಒಂದು ಸಮಯದಲ್ಲಿ ಅವರು ಸುವಾರ್ತೆಯನ್ನು ಸಾರ್ತಾ ಬರುವಾಗ ಒಂದು ಕರಡಿ ಏನು ಮಾಡ್ತಂತೆ, ಅವ್ರನ್ನ ಅಟ್ಟಿಸ್ಕೊಂಡು ಬಂತು. ಆ ಒಂದು ಸಮಯದಲ್ಲಿ ಅವರು ಓಡಿ ಬರುವಾಗ ಒಂದು ಬಂಡೆ ಸೀಳಿ ಹೋಗಿ ಮಧ್ಯೆ ಜಾಗ ಇರತಕ್ಕಂಥ ಒಂದು ಪ್ರದೇಶ ಸಿಕ್ತು. ಆ ಥರ ಅವರು ಹೋಗಿ ಆ ಬಂಡೆಯ ಸಂದಿನಲ್ಲಿ ಸೇರಿಕೊಂಡ್ರು. ಆ ಕರಡಿ ಓಡಿ ಬಂದು ಆ ಬಂಡೆಗೆ ಅಪ್ಪಳಿಸ್ತೇ ಹೊರತು ಅವರನ್ನು ಏನು ಮಾಡಲಿಕ್ಕೆ ಆಗಲಿಲ್ಲ. ಅವರು ಆ ಸ್ಥಳದಲ್ಲಿ ಇರುವಾಗಲೇ ಅವರು ಒಂದು ಸಂಗೀತವನ್ನು ರಚಿಸಿದ್ರು. ಅದು ಯಾವುದಪ್ಪ ಅಂದರೆ, ಆದಿಕರ್ತ ಕ್ರಿಸ್ತನೇ ಸೀಳಲ್ಪಟ್ಟ ಬಂಡೆ ಎಂಬುದಾಗಿ ಆ ಒಂದು ಸ್ಥಳದಲ್ಲಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಆ ಒಂದು ಸಂಗೀತವನ್ನು ಅವರು ರಚನೆ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೀವಿ. ಇಲ್ಲಿ ಆ ಒಂದು ಬಂಡೆ ಎಂಬುದಾಗಿ ನೋಡುವಾಗ ಆ ಬಂಡೆ ಯಾವುದಪ್ಪ ಅಂದರೆ ಕ್ರಿಸ್ತನು. ಆ ಬಂಡೆ ಕ್ರಿಸ್ತನೇ ಆಗಿದ್ದಾನೆ. ಆ ಬಂಡೆಯನ್ನು ನಾವು ಆಶ್ರಯಿಸಿಕೊಳ್ಳುವರು ಧನ್ಯರು ಎಂಬುದಾಗಿ ನಾವು ನೋಡ್ತೇವೆ. 1 ಕೊರಿಂಥ 3ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತೇವೆ, ಹಾಕಿರುವ ಅಸ್ತಿವಾರವು ಕ್ರಿಸ್ತನೇ. ಆ ಬಂಡೆ ಕ್ರಿಸ್ತನೇ. ಬಂಡೆಯ ಮೇಲೆ ಕಟ್ಟಿದಂಥ ಮನೆ ನಮಗೆ ಗೊತ್ತು. ಯಾವ ಪ್ರವಾಹ ಬಂದರೂ, ಎಂಥ ಗಾಳಿ ಬಂದರೂ, ಮಳೆ ಬಂದರೂ ಅದು ಏನಾಗಲಿಲ್ಲ, ಬಿದ್ದೋಗಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅಂಥ ಒಂದು ಆಶ್ರಯ ಸ್ಥಾನವನ್ನು ನಾವು ಏರ್ಪಡಿಸಿಕೊಳ್ಬೇಕು ಎಂಬ ಸತ್ಯವನ್ನು ಆ ಒಂದು ಮೊಲದ ಮೂಲಕ ನಮಗೆ ಜ್ಞಾನಿ ಹೇಳ್ತಾ ಇದ್ದಾನೆ. ಆ ಮೊಲ ಯಾವ ರೀತಿಯಲ್ಲಿ ಆಶ್ರಯ ಸ್ಥಾನವಾಗಿರ್ತಕ್ಕಂಥ ಬಂಡೆಯನ್ನು ಆಶ್ರಯಿಸಿಕೊಂಡಿದೆಯೋ ಆ ರೀತಿಯಲ್ಲಿ ನಾವು ಯೇಸು ಕ್ರಿಸ್ತನೆಂಬ ಬಂಡೆಯನ್ನು ನಾವೇನು ಮಾಡಬೇಕು, ಈ ಲೋಕದಲ್ಲಿ ಆಶ್ರಯಿಸಿಕೊಳ್ಬೇಕು. ನಾವು 3ನೇದಾಗಿ ನಾವು ನೋಡುವಾಗ ಅಲ್ಲಿ ನೋಡ್ತಕ್ಕಂಥ ಇನ್ನೊಂದು ಜಂತು ಯಾವುದಪ್ಪ ಅಂದರೆ ಮಿಡತೆ. ಈ ಮಿಡತೆ ನೀವೆಲ್ಲ ನೋಡೇ ಇದ್ದೀರಿ. ಮಿಡತೆ ಅದು ಭಾಳ ಸಣ್ಣದಾದಂಥ ಒಂದು ಜಂತು ಆಗಿರ್ತದೆ, ಒಂದು ಪ್ರಾಣಿ, ಒಂದು ಚಿಕ್ಕ ಕೀಟ. ಇದು ನಾವು ನೋಡುವಾಗ ಇದಕ್ಕೆ ಹೆಚ್ಚು ದೂರ ಹಾರಲಿಕ್ಕೆ ಸಾಧ್ಯ ಇಲ್ಲ. ಇದು ಹೆಚ್ಚು ದೂರ ಹಾರೋದಿಲ್ಲ. ಇವುಗಳಿಗೆ ರೆಕ್ಕೆಗಳು ಇಲ್ಲ. ಇವು ಜಂಪ್ ಮಾಡಿ ಕುಪ್ಪಳಿಸಿ ಮುಂದೆ ಸ್ವಲ್ಪ ದೂರ ಹಾರಿಕೊಂಡು ಹೋಗುವಂಥದ್ದು. ಇಂಥ ಒಂದು ಸಣ್ಣ ಪ್ರಾಣಿಯಿಂದ ನಾವು ಕಲಿಬೇಕಾದಂಥ ಜ್ಞಾನ ಏನು? ಇದಕ್ಕೆ ಯಾಕೆ ಅಧಿಕ ಜ್ಞಾನವುಳ್ಳ ಮಿಡತೆ ಎಂಬುದಾಗಿ ಜ್ಞಾನೋಕ್ತಿಯಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ನಾವು ನೋಡ್ತೇವೆ, ಅವು ಮಿಡತೆಗಳಿಗೆ ಅರಸನಿಲ್ಲ, ಆದರೂ ಅವೆಲ್ಲ ದಂಡಾಗಿ ಓಡ್ತವೆ. ಇವು ಯಾವಾಗಲೂ ಇವುಗಳಿಗಿರ್ತಕ್ಕಂಥ ಜ್ಞಾನ ಏನಪ್ಪ ಅಂದರೆ, ಇವು ಗಾಳಿ ಬೀಸುವಾಗ ಗಾಳಿಯಲ್ಲಿ ಸೇರಿಕೊಂಡು ಗಾಳಿ ಬೀಸುವ ದಿಕ್ಕಿನ ಕಡೆಗೆ ಹೋಗ್ತವೆ. ಇದೇ ಇವಕ್ಕಿರ್ತಕ್ಕಂಥ ಜ್ಞಾನ. ಗಾಳಿ ಬೀಸುವಾಗ ಗಾಳಿ ಬೀಸುವ ದಿಕ್ಕಿನ ಕಡೆಗೆ ಇವು ಪ್ರಯಾಣ ಮಾಡ್ತವೆ. ಗಾಳಿ ಬೀಸುವ ಕಡೆಗೆ ಪ್ರಯಾಣ ಮಾಡ್ತವೆ. ನೀವು ಐಗುಪ್ತ ದೇಶದಲ್ಲಿ ದೇವರು ಬರಮಾಡಿದಂತಹ ಬಾಧೆಗಳಲ್ಲಿ, ಐಗುಪ್ತರಿಗೆ ಬರಮಾಡಿದಂಥ ಬಾಧೆಗಳಲ್ಲಿ ಈ ಮಿಡತೆಗಳಿಂದ ಉಂಟಾದಂಥ ಬಾಧೆ ಕೂಡ ಒಂದಾಗಿತ್ತು. ನೀವು ವಿಮೋಚನ ಕಾಂಡ 10ನೇ ಅಧ್ಯಾಯ 13ನೇ ವಚನವನ್ನು ಓದುವುದಾದರೆ ಅಲ್ಲಿ ಹೀಗೆ ನೋಡ್ತೇವೆ, ಯೆಹೋವನು ಹಗಲಿರುಳು ಮೂಡನ ದಿಕ್ಕಿನಿಂದ ಗಾಳಿಯನ್ನು ಬೀಸ ಮಾಡಿದನು, ಒತ್ತಾರೆ ಆ ಗಾಳಿಯ ದೆಸೆಯಿಂದ ಮಿಡತೆಗಳು ಬಂದಿದ್ದವು ಎಂಬುದಾಗಿ ನಾವು ನೋಡ್ತೇವೆ. ಮೂಡಣದಿಂದ ಗಾಳಿಯನ್ನು ಬೀಸ ಮಾಡಿದನು, ಆ ಗಾಳಿಯ ದೆಸೆಯಿಂದ ಮಿಡತೆಗಳು ಬಂದಿದ್ದವು. ನೋಡಿ, ಗಾಳಿ ಯಾವ ದಿಕ್ಕಿನ ಕಡೆಗೆ ಬೀಸ್ತದೋ, ಗಾಳಿ ಯಾವ ದಿಕ್ಕಿನ ಕಡೆಗೆ ಸಾಗ್ತದೋ ಆ ದಿಕ್ಕಿನಲ್ಲಿ ಮಿಡತೆಗಳು ಸಾಗುವಂಥವಾಗಿ. ಹಾಗಾದರೆ ನಾವು ಇವುಗಳಿಂದ ಕಲಿಬೇಕಾದಂಥ ಒಂದು ಸಂಗತಿ ಏನಪ್ಪ ಅಂದರೆ, ನಾವು ಶರೀರದ ಆಶೆಗೆ ಒಳಪಟ್ಟು ನಾವು ಜೀವಿಸದೆ ಪವಿತ್ರಾತ್ಮನೊಂದಿಗೆ ನಾವು ಸೇರ್ಕೋಬೇಕು. ಪವಿತ್ರಾತ್ಮನೊಂದಿಗೆ ನಾವು ಸೇರಿಕೊಳ್ಳುವಾಗ ಪವಿತ್ರಾತ್ಮನು ನಮ್ಮನ್ನು ಮುಂದೆ ನಡೆಸುವಂತನಾಗಿರ್ತಾನೆ. ಆ ಒಂದು ವಿಷಯದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಹೇಳಿದ್ದು, ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತೆ, ಗಾಳಿಯು ಮನಸ್ಸು ಬಂದ ಕಡೆ ಬೀಸ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುವುದೋ ಎಲ್ಲಿಗೆ ಹೋಗುವುದೋ ನಿನಗೆ ತಿಳಿಯುವುದಿಲ್ಲ ಎಂಬುದಾಗಿ. ಆ ಗಾಳಿಯ ಸಪ್ಪಳವನ್ನು ನೀನು ಕೇಳಿಸ್ಕೋತೀಯ, ಆದರೆ ಗಾಳಿ ಎಲ್ಲಿಂದ ಬರ್ತದೆ
ಎಲ್ಲಿಗೆ ಹೋಗ್ತದೆ ಅನ್ನೋದು ನಿನಗೆ ಗೊತ್ತಿಲ್ಲ. ಇದು ಯೇಸುಸ್ವಾಮಿ ಆತನು ಹೇಳಿದಂಥ ಒಂದು ಸಂಗತಿ. ಗಾಳಿಯು ಮಿಡತೆಗಳನ್ನು ನಡೆಸ್ತದೆ. ಗಾಳಿ ಆ ಮಿಡತೆಗಳನ್ನು ಎಲ್ಲಿಗೆ ಕರ್ಕೊಂಡು ಹೋಗಬೇಕು, ಆ ಗಾಳಿ ಅದನ್ನು ನಡೆಸುವಂಥದ್ದಾಗಿದೆ. ಯಾವ ವಿಶ್ವಾಸಿಗಳ ಜೀವಿತ ದೇವರಾತ್ಮನ ನುಡಿಗಳಿಗೆ ಕೇಳಿಸ್ಕೊಳ್ಳುವಂಥದ್ದಾಗಿರ್ತದೋ ಅದು ಶ್ರೇಷ್ಠವಾದಂಥದ್ದು. ನೀವು ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 26ನೇ ವಚನ ಓದಿದ್ರೆ ಅಲ್ಲಿ ಈಗ ನಾವು ನೋಡ್ತೇವೆ, ಫಿಲಿಪ್ಪನಿಗೆ ದೇವರಾತ್ಮನು ಹೇಳಿದ್ದೇನಪ್ಪ ಅಂದರೆ, ನೀನು ಎದ್ದು ದಕ್ಷಿಣ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು. ಯಾರು ಹೇಳಿದ್ದನ್ನು? ದೇವರಾತ್ಮನು ಫಿಲಿಪ್ಪನಿಗೆ ಹೇಳಿದ್ದು. ದೇವರಾತ್ಮನು ಆತನನ್ನು ನಡೆಸ್ತಾ ಇದ್ದಾನೆ. ಎಲ್ಲಿಗೆ? ನೀನು ಆ ಒಂದು ಗಾಜಕ್ಕೆ ಹೋಗುವ ರಸ್ತೆಯಲ್ಲಿ ನೀನು ಹೋಗು ಎಂಬುದಾಗಿ. ಅದು ದೇವರಾತ್ಮನು ಹೇಳ್ತಕ್ಕಂಥ, ದೇವರಾತ್ಮನು ನಡೆಸ್ತಕ್ಕಂಥ ಒಂದು ಸಂಗತಿ. ಅಷ್ಟೇ ಅಲ್ಲ, ನೋಡಿ ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 29ನೇ ವಚನ ಓದುವಾಗ ದೇವರಾತ್ಮನು ಫಿಲಿಪ್ಪನಿಗೆ ನೀನು ಆ ರಥದ ಹತ್ತಿರ ಹೋಗಿ ಅದರ ಸಂಗಡಲೇ ನಡೆ ಎಂದು ಹೇಳಿದನು ಎಂಬುದಾಗಿ. ನಾವು ಅದರ ಸಂಗಡನೇ ನೀ ನಡಿ. ದೇವರ ಆತ್ಮನು ನಡೆಸ್ತಾ ಇದ್ದಾನೆ. ಎಲ್ಲಿಗೆ? ಆತನು ಎಲ್ಲಿ ಸುವಾರ್ತೆ ಸಾರಬೇಕಾಗಿತ್ತು ಆ ಕಂಚುಕಿಯ ಬಳಿಗೆ ನಡೆಸ್ತಾ ಇದ್ದಾನೆ. ಆ ಒಂದು ಗಾಳಿ ಪವಿತ್ರಾತ್ಮನಿಗೆ ಒಂದು ಹೋಲಿಕೆ ಆಗಿದೆ. ಪವಿತ್ರಾತ್ಮನಿಗೆ ಹೋಲಿಕೆ ಆಗಿದೆ. ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವಂಥದ್ದು, ಪವಿತ್ರಾತ್ಮನ ಆ ಒಂದು ಪರಿಶುದ್ಧಾತ್ಮನ ಅನ್ಯೂನ್ಯತೆಯಲ್ಲಿ ನಾವು ನಡೆಸಲ್ಪಡ್ತಕ್ಕಂಥದ್ದು ಒಂದು ಸಂಗತಿಯನ್ನು ಆ ಮಿಡತೆ ನಮಗೆ ಸಾರಿ ಹೇಳ್ತಾ ಇದೆ. ಆ ಮಿಡತೆ ಹೊಂದಿರತಕ್ಕಂಥ ಜ್ಞಾನ ಇದೇ ಆಗಿದೆ ಪ್ರಿಯರೇ. ಅದು ಗಾಳಿ ಯಾವ ಕಡೆಗೆ ಬೀಸ್ತದೋ ಆ ಕಡೆಗೆ ನಡೆಸಲ್ಪಡ್ತದೆ. ಸೊ ದೇವರಾತ್ಮನನ್ನು ನೀವು ಹೊಂದಿಕೊಂಡಿರೋದಾದರೆ, ದೇವರಾತ್ಮನು ನಮ್ಮನ್ನು ಫಿಲಿಪ್ಪನನ್ನು ನಡೆಸಿದ ಹಾಗೆ ಆತನು ನಮ್ಮ ಕಾರ್ಯಗಳಲ್ಲಿ ನಡೆಸುವಂತನಾಗಿದ್ದಾನೆ. ಇನ್ನು ನಾವು 4ನೇದಾಗಿ ನೋಡುವಂಥ ಸಂಗತಿ, ಕೊನೆಯದಾಗಿ ನೋಡುವಂಥ ಸಂಗತಿ, ಅರಮನೆಯಲ್ಲಿ ಇರ್ತಕ್ಕಂಥ ಹಲ್ಲಿಗಳು. ಅರಮನೆಯಲ್ಲಿ ಇರ್ತಕ್ಕಂಥ ಹಲ್ಲಿಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಹಲ್ಲಿಯು ಅಂಗೈಯ ಆಸರೆಯಿಂದ ಹಿಡಿದು ಅರಮನೆಗಳಲ್ಲಿ ವಾಸ ಮಾಡುವುದು. ಹಲ್ಲಿ ಅಂತಕ್ಕಂಥದ್ದು ಬಹಳ ಒಂದು ಚಿಕ್ಕ ಪ್ರಾಣಿ, ಅದನ್ನು ನಾವು ನೋಡಿದ್ದೀವಿ. ಆದರೆ ಅದು ಎಲ್ಲಿ ವಾಸ ಮಾಡ್ತದಂತೆ? ಅರಸನ ಅರಮನೆಯಲ್ಲಿ ವಾಸ ಮಾಡ್ತದೆ. ಅಂಗೈಯಲ್ಲಿ ಹಿಡಿದು ಅರಸನ ಅರಮನೆಯಲ್ಲಿ ವಾಸ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಒಂದು ಶ್ರೇಷ್ಠವಾದಂಥ ಜ್ಞಾನ, ಇದನ್ನು ನಮಗೆ ಪರಿಚಯ ಮಾಡ್ತಾ ಇದ್ದಾನೆ. ಅದು ಹೇಳ್ತದೆ, ನಾನು ಸಾಧಾರಣವಾದ ಸ್ಥಳದಲ್ಲಿ ನಾನು ಗೂಡು ಕಟ್ಟೋದಿಲ್ಲ, ನಾನು ಅರಸನ ಅರಮನೆಯಲ್ಲೇ ಗೂಡು ಕಟ್ಟಿಕೊಳ್ತೇನೆ ಎಂಬುದಾಗಿ. ಹೌದಲ್ಲ? ನಾವು ಮಣ್ಣಿನಿಂದ ಉಂಟಾದಂಥ ಮನುಷ್ಯರು, ಆದರೂ ಕೂಡ ನಾವು ಪರಲೋಕದಲ್ಲಿ ಮನೆ ಕಟ್ಟಿಕೊಳ್ಳುವುದಾದರೆ ನಮಗಿಂತ ಜ್ಞಾನಿಗಳು ಬೇರೆ ಯಾರೂ ಇಲ್ಲ. ನಾವು ಮಣ್ಣಿನಿಂದ ಬಂದಂಥವರೇ, ಆದರೆ ನಮ್ಮ ನಿವಾಸಗಳು ಪರಲೋಕ. ಆ ಪರಲೋಕದಲ್ಲಿ ನಾವು ಮನೆಯನ್ನು ಮಾಡುವುದಾದರೆ ನಮಗಿಂತ ಜ್ಞಾನಿಗಳು ಬೇರೆ ಇರಲ್ಲ. ಆ ಹಲ್ಲಿ ಹೇಳ್ತದೆ, ನಾನು ಸಣ್ಣ ಅಲ್ಪವಾದಂಥ ಜಂತು ಆದರೂ ಕೂಡ ನಾನು ಅರಮನೆಯ ಗೋಡೆಗಳಲ್ಲಿ ವಾಸ ಮಾಡ್ತೇನೆ, ಅರಸನ ಅರಮನೆಯಲ್ಲಿ ನಾನು ವಾಸ ಮಾಡ್ತೇನೆ ಎಂಬುದಾಗಿ. ಅರಸನ ಅರಮನೆಯಲ್ಲಿ ವಾಸ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ನೋಡಿ, ಇಲ್ಲಿ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ ನಾವು ಹೀಗೆ ಓದ್ತೀವಿ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆ. ನಿಮ್ಮ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳ್ತಾ ಇದ್ದೇನೆ. ಫಿಲಿಪ್ಪಿ 3:20 ಪೌಲನು ಬಹಳ ಸಂತೋಷವಾಗಿ ಹೇಳ್ತಾನೆ, ಏನಂತ? ನಾವನಾದರೋ ಪರಲೋಕ ಸಂಸ್ಥಾನದವನು. ನಾನಾದರೋ ಬಹಳ ಸಂತೋಷದಿಂದ ಹೇಳುವಂಥವನಾಗಿದ್ದಾನೆ, ನಾನಾದರೋ ಪರಲೋಕ ಸಂಸ್ಥಾನದವನು, ನಾವು ಪರಲೋಕದವನು ಅಂತ ಹೇಳಿ ಹೇಳ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 20-21ನೇ ವಚನದಲ್ಲಿ ನೋಡುವಾಗ ಯೇಸುಸ್ವಾಮಿ ಹೇಳಿದ್ದು, ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿಯುವುದಿಲ್ಲ ಮತ್ತು ಕೆಟ್ಟು ಹಾಳಾಗಿ ಹೋಗುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಪರಲೋಕದ ಬಗ್ಗೆ ನಾವು ನೋಡ್ತೇವೆ. ಇನ್ನು ನಾವು ಇಬ್ರಿಯ ಪತ್ರಿಕೆಗೆ ಬರುವಾಗ ಅಬ್ರಾಮನ ಬಗ್ಗೆ ನಾವು ನೋಡ್ತೇವೆ. ಅಲ್ಲಿ ಅಬ್ರಾಮನ ನೋಡುವಾಗ 11ನೇ ಅಧ್ಯಾಯ 8-10ನೇ ವಚನ ನೋಡುವಾಗ, ನಂಬಿಕೆಯಿಂದಲೇ ಅಬ್ರಾಮನು ಕರೆಯಲ್ಪಟ್ಟ ಕೂಡಲೇ ಕರದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದಂಥ ಸ್ಥಳಕ್ಕೆ ಹೊರಟು ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಆತನು ಹೊರಟು ಹೋದನು ಎಂಬುದಾಗಿ, ತಾನು ಬಾಧ್ಯವಾಗಿ ಹೊಂದಬೇಕಾದಂಥ ಸ್ಥಳ, ಆತನಿಗೆ ಬಾಧ್ಯತೆ ಅಂತಕ್ಕಂಥ ಇರ್ತಕ್ಕಂಥ ಸ್ಥಳ, ನಮಗೆ ಬಾಧ್ಯತೆಯಾಗಿ ಕೊಡಲ್ಪಟ್ಟಿರುವಂಥ ಸ್ಥಳ ಅದು ಪರಲೋಕ ಆಗಿದೆ. ಆತನು ಬಾಧ್ಯತೆಯನ್ನು ಹೊಂದಬೇಕಾದಂಥ ಸ್ಥಳಕ್ಕೆ ಆತನು ಏನು ಮಾಡ್ದ? ಹೊರಟು ಹೋದ ಎಂಬುದಾಗಿ. ಕೊಲೊಸ್ಸೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಹೀಗೆ ಓದ್ತೀವಿ, ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರಾಗಿರುವುದರಿಂದ
ಮೇಲಿರುವುಗಳನ್ನೇ ಹುಡುಕಿರಿ. ಈ ಲೋಕದ ಜೀವಿತಕ್ಕಿಂತಲೂ ಮೇಲೋಕದ ಜೀವಿತವೇ ಬಹಳ ಒಂದು ಶ್ರೇಷ್ಠವಾದಂತಹ ಜೀವಿತ. ನಾವು ಈ ಲೋಕದಲ್ಲಿ ಇದ್ದರೂ ಕೂಡ ಮೇಲಿರುವಂಥವುಗಳ ಮೇಲೆ ನಾವೇನಾಗಿರಬೇಕು? ಮನಸ್ಸಿಟ್ಟುವಂಥವರಾಗಿರಬೇಕು, ಮೇಲಿರುವ ಸಂಗತಿಗಳನ್ನು ಹುಡುಕುವವರಾಗಿರಬೇಕು ಎಂಬುದಾಗಿ ಈ 4 ಸಣ್ಣ ಜಂತುಗಳು 4 ರೀತಿಯ ಜ್ಞಾನಗಳನ್ನು ತಿಳಿಸುವಂಥವಾಗಿದೆ. ಇರುವೆ ಈ ಕಾಲದ ಶ್ರೇಷ್ಠತೆಯನ್ನು ತಿಳಿಸಿ ಇಹಲೋಕದ ಜೀವನಕ್ಕೆ ಮಾತ್ರವೇ ನಾವು ಜೀವಿಸದೆ ಮುಂದಿನ ಭವಿಷ್ಯತ್ತಿಗಾಗಿ ನಾವು ಜೀವಿಸಬೇಕು ಅನ್ನೋದನ್ನು ತಿಳಿಸುತ್ತೆ. ಎರಡನೇದಾಗಿ ಬಲಹೀನವಾದಂಥ ಮೊಲಗಳು ಬಲವಾದ ಬಂಡೆಯನ್ನು ಆಶ್ರಯ ಸ್ಥಳವನ್ನಾಗಿ ಮಾಡಿಕೊಳ್ಬೇಕು ಎಂಬುದನ್ನು ತಿಳಿಸುತ್ತೆ. ಮೂರನೇದಾಗಿ ಆರಲಾರದ ಮಿಡತೆಗಳು ಗಾಳಿಯನ್ನು ಆಶ್ರಯ ಮಾಡಿಕೊಂಡು ಬಹು ಮುಂದೆ ಮುಂದೆ ಸಾಗುವಂಥವರಾಗಿರ್ತವೆ. ನಾಲ್ಕನೇದಾಗಿ ಅಲ್ಲಿ ರಾಜನ ಅರಮನೆಯಲ್ಲಿ ತನ್ನ ಮನೆಯನ್ನು ಕೊಟ್ಟುಕೊಳ್ತದೆ. ಈ ಅಲ್ಪವಾದಂಥ ಜಂತುಗಳು ಅಧಿಕ ಜ್ಞಾನವನ್ನು ಹೊಂದಿವೆ ಎಂಬುದಾಗಿ ನಾವು ನೋಡ್ತೇವೆ. ದೇವರು ಈ ಒಂದು ಸಣ್ಣ ಜಂತುಗಳ ಮುಖಾಂತರ ನಮಗೆ ಜ್ಞಾನವನ್ನು ಬೋಧಿಸುವಂಥ ಸಂಗತಿಯನ್ನು ನಾವು ನೋಡ್ತೇವೆ. ಪ್ರಿಯರೇ, ಈ ವಾಕ್ಯಗಳನ್ನು ನಾವು ಕೇಳುವಾಗ ನಮ್ಮನ್ನು ನಾವು ಎಚ್ಚರಿಸಿಕೊಂಡವರಾಗಿ ಈ ಲೋಕದ ಆತ್ಮಿಕ ಜೀವಿತದಲ್ಲಿ ನಮ್ಮನ್ನು ನಾವು ಎಲ್ಲಿ ಸರಿಪಡಿಸ್ಕೊಳ್ಬೇಕು, ನಾವು ಯಾವ ರೀತಿಯಲ್ಲಿ ಜೀವನ ಮಾಡಬೇಕು, ಜ್ಞಾನವಿಲ್ಲದವರಾಗಿ ಅಲ್ಲ, ಜ್ಞಾನ ಉಳ್ಳವರಾಗಿ ನಾವು ಜೀವಿಸ್ಲಿಕ್ಕಾಗುವ ಹಾಗೆ ದೇವರು ತಾನೇ ಸಹಾಯ ಮಾಡಲಿ. ಈ ಒಂದು ಆಲೋಚನೆಗಳನ್ನು ದೇವರು ಆಶೀರ್ವದಿಸಲಿ.